ಹಲೋ ಎವ್ರಿವನ್, RRB ಗ್ರೂಪ್ ಡಿ ಪ್ರಾಕ್ಟೀಸ್ ಕಿಂಗ್ ಸೀರೀಸ್ ಡೇ 2ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು RRB ಗ್ರೂಪ್ ಡಿ 2025 ನ ಹಾರ್ಡೆಸ್ಟ್ ಶಿಫ್ಟ್ ಆಗಿರುವಂತಹ 19th ಡಿಸೆಂಬರ್ ಶಿಫ್ಟ್ 1 ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಡಿಸ್ಕಷನ್ ಮಾಡೋಣ. ಸೊ ಇದುವರೆಗೂ ನಾವು ಮ್ಯಾಥ್ಸ್ ಮಾತ್ರ ಮಾಡ್ತಿದ್ವಿ. ಸೊ ಈ ಒಂದು ಸೆಷನ್ ಅಲ್ಲಿ ಮ್ಯಾಥ್ಸ್ 25 ಕ್ವಶನ್ಸ್ ಪ್ಲಸ್ ರೀಸನಿಂಗ್ 30 ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಣ. ಓಕೆನಾ? ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ರು ದಯವಿಟ್ಟು ಅಟೆಂಡೆನ್ಸ್ ಹಾಕಿ, ಹಾಗೂ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಯಾವ ತರ ನಾವು ಶಾರ್ಟ್ ಕಟ್ಸ್ ನ ಯೂಸ್ ಮಾಡಿಕೊಂಡು ಟೈಮ್ ನ ಸೇವ್ ಮಾಡಬಹುದು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನೀವು ಖಂಡಿತವಾಗಿ ಕಲಿತೀರಾ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ಒಂದ್ ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ PDF ಸಿಗುತ್ತೆ. ಓಕೆನಾ? ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ರೈಟ್? ಸೊ ಮೊದಲನೇ ಪ್ರಶ್ನೆ, ದ ಆವರೇಜ್ ಆಫ್ 13 ನಂಬರ್ಸ್ ಈಸ್ 7. ಇಫ್ ಈಚ್ ನಂಬರ್ ಈಸ್ ಮಲ್ಟಿಪ್ಲೈ ಬೈ 3, ದೆನ್ ವಾಟ್ ವಿಲ್ ದ ನ್ಯೂ ಆವರೇಜ್ ಬಿ ಅಂತ ಕೇಳಿದ್ದಾರೆ. 13 ಸಂಖ್ಯೆಗಳ ಸರಾಸರಿ 7 ಆಗಿದೆ. ಪ್ರತಿಯೊಂದು ಸಂಖ್ಯೆಯನ್ನು 3ರಿಂದ ಗುಣಿಸಿದ್ರೆ, ಅಂದ್ರೆ ಪ್ರತಿಯೊಂದು ಸಂಖ್ಯೆಯನ್ನು 3ರಿಂದ ಗುಣಿಸಿದ್ರೆ ಆಗ ಹೊಸ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ಸಂಖ್ಯೆನು ಫಾರ್ ಎಕ್ಸಾಂಪಲ್ 5, 4 ಈ ತರ ಇದೆ ಅನ್ಕೊಳ್ಳಿ. ಕ್ಲಿಯರ್? ಸೊ ಪ್ರತಿಯೊಂದು ಸಂಖ್ಯೆನು 3ರಿಂದ ಭಾಗ ಆದ್ರೆ ಆವರೇಜ್ ಏನಾಗುತ್ತೆ, 3ರಿಂದ ಭಾಗನೇ ಆಗ್ಬಿಡುತ್ತೆ. ಓಕೆನಾ? ಸೊ ಹಾಗಾದ್ರೆ 7 × 3 ಎಷ್ಟು? 21 ಆಗುತ್ತೆ. ಕ್ಲಿಯರಾ? ಸೊ ಏನೇ ನಂಬರ್ಸ್ ಇರಲಿ, ನಂಬರ್ಸ್ ಮಲ್ಟಿಪ್ಲೈ ಆಗಿದೆ ಅಂದ್ರೆ ಆವರೇಜು ಮಲ್ಟಿಪ್ಲೈ ಆಗುತ್ತೆ, ನಂಬರ್ಸ್ ಆ್ಯಡ್ ಆಗಿದೆ ಅಂದ್ರೆ ಆವರೇಜುನು ಆಡ್ ಆಗುತ್ತೆ. ಕ್ಲಿಯರಾ? ಅವ್ರೇನ್ ಹೇಳಿದ್ರೆ ಈಚ್ ನಂಬರ್ ಅಂತ ಕೇಳಿದ್ರೆ ಅದು ಇಂಪಾರ್ಟೆಂಟ್. ಕ್ಲಿಯರ್? ಪ್ರತಿಯೊಂದು ಸಂಖ್ಯೆ ಅಂತ ಹೇಳಿದ್ದಾರೆ. ರೈಟಾ? ನೆಕ್ಸ್ಟ್ ಕ್ವಶನ್ ನೋಡಿ, ದ ಪ್ರೈಸಸ್ ಆಫ್ ಈಚ್ ಆರ್ಟಿಕಲ್ ಆಫ್ ಟೈಪ್ಸ್ P, Q and R 280, 180 and 100 respectively. Kishore buys articles of each type in the ratio 3:4:5 in 6180. How many articles of type Q did he purchase ಅಂತ ಕೇಳಿದ್ದಾರೆ. PQR ವಿಧದ ಪ್ರತಿಯೊಂದು ವಸ್ತುವಿನ ಬೆಲೆ ಕ್ರಮವಾಗಿ 280 ರೂಪಾಯಿ. PQRದು ಇದೆ 280 ರೂಪಾಯಿ, 180 ರೂಪಾಯಿ ಮತ್ತು 100 ರೂಪಾಯಿ ಆಗಿದೆ. ಓಕೆನಾ? ಕಿಶೋರ್ ಆ 3 ವಿಧದ ವಸ್ತುಗಳನ್ನು ಈ ಅನುಪಾತದಲ್ಲಿ ತಗೊಂತಾನೆ. ಯಾವ ಅನುಪಾತದಲ್ಲಿ? 3:4:5 ಅನುಪಾತದಲ್ಲಿ ತಗೊಂತಾನೆ. ಒಟ್ಟು ಅವ್ರಿಗೆ ಎಷ್ಟಾಗುತ್ತೆ? 6180 ರೂಪಾಯಿ ಖರೀದಿಸ್ತಾನೆ. ಹಾಗಾದ್ರೆ ಅವನು ಕ್ಯೂ ವಿಧದ ಎಷ್ಟು ವಸ್ತುಗಳನ್ನು ಖರೀದಿಸಿದ್ದಾನೆ ಅಂತ ಕೇಳಿದ್ದಾರೆ. ಅಂದ್ರೆ ಈ ಕ್ಯೂದು ಎಷ್ಟು ಟೈಪ್ಸ್ ಅವರು ಬೈ ಮಾಡಿದ್ದಾರೆ ಅಂತ. ಓಕೆನಾ? ಸೊ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ನಾವು ಏನ್ ಮಾಡ್ಬೇಕು? ಟೋಟಲ್ ಮಾಡ್ಬೇಕಲ್ಲ. ಟೋಟಲ್ ಮಾಡ್ಬೇಕಂದ್ರೆ ಪ್ರೈಸ್ ಇಂಟು ರೇಷಿಯೋ. ಕ್ಲಿಯರ್? ಸೊ 280 × 3 ಎಷ್ಟಾಯ್ತು? 840 ಆಯ್ತು. ಪ್ಲಸ್ 180 × 4 ಎಷ್ಟಾಯ್ತು? 720 ಆಯ್ತು. ಪ್ಲಸ್ 100 × 5 ಎಷ್ಟಾಯ್ತು? 500 ಆಯ್ತು. ಇಸ್ ಈಕ್ವಲ್ ಟು ಎಷ್ಟಂತೆ ಟೋಟಲು? 6180 ರೂಪಾಯಿ. ಕ್ಲಿಯರ್? ಇದೆಷ್ಟಾಗುತ್ತೆ ಟೋಟಲು ನೋಡೋಣ. 20, 40 ಸೈಡ್ ಗಿಡೋಣ. 60 ಆಯ್ತು. ಈಗ 800 + 700 1500, 1500 + 500 2000, 2000 + 60 2060, 2060 x ನ ವ್ಯಾಲ್ಯೂ ಎಷ್ಟಂತೆ? 6180. ಕ್ಲಿಯರ್? 1010 ಹೋಯ್ತು. 206 × 3, 206 × 3. ಕ್ಲಿಯರ್? ಒಂದು ಯೂನಿಟ್ನ ವ್ಯಾಲ್ಯೂ 3 ಬಂತು. ನಮ್ಗೆ ಎಷ್ಟು ಯೂನಿಟ್ಸ್ ಬೇಕು? 4 ಯೂನಿಟ್ಸ್ ಬೇಕು. 4 ಯೂನಿಟ್ಸ್ ಅಂದ್ರೆ 4 × 3 ಎಷ್ಟಾಯ್ತು? 12 ಆಯ್ತು. ಓಕೆನಾ? ಸೊ ಹಾಗಾದ್ರೆ ಕ್ಯೂ ಆರ್ಟಿಕಲ್ಸ್ ಎಷ್ಟು ಬೈ ಮಾಡಿದರೆ? ಅವರು 12 ಆರ್ಟಿಕಲ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಕ್ಲಿಯರಾ? ಸೊ ಬೇಸಿಕ್ ಕ್ವಶನ್ಸ್ ಈ ಪ್ರಶ್ನೆಗಳು ನಾವು ತುಂಬಾ ಮಾಡಿದ್ವಿ ಆಲ್ರೆಡಿ. ರೈಟ್? ರೇಷಿಯೋ ಪ್ರೊಪೋರ್ಷನ್. ಓಕೆನಾ? ನೆಕ್ಸ್ಟ್ ನೋಡಿ, 10,415 is divided among PQR in such a way that if 62 rupees, 17 rupees, 79 are deducted from the respective shares, they have money in the ratio 15:10:14. Find the difference between the original shares of Q and R ಅಂತ ಕೇಳಿದ್ದಾರೆ. 10,415 PQR ಇವರ ನಡುವೆ ಹಂಚಲಾಗಿದೆ. 3 ಜನ ಇದ್ದಾರೆ, ಅವ್ರಿಗೆ 10,415 ರೂಪಾಯಿನ ಹಂಚಿದ್ದಾರೆ. ಅವರ ಪಾಲಿನಿಂದ ಕ್ರಮವಾಗಿ 62 ರೂಪಾಯಿ, 17 ರೂಪಾಯಿ ಮತ್ತು 79 ರೂಪಾಯಿ ಕಡಿತಗೊಳಿಸಿದ ನಂತರ ಉಳಿದ ಮೊತ್ತ ಅನುಪಾತ ಯಾವ ತರ ಇದೆ? 15:10:14 ಆಗುತ್ತದೆ. ಹಾಗಾದ್ರೆ ಕ್ಯೂ ಮತ್ತು ಆರ್ ಅವರ ಮೂಲ ಪಾಲಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿ, 10,415 ರೂಪಾಯಿ ಇದೆ ಅಲ್ವಾ? ಇದರಲ್ಲಿ 62 ರೂಪಾಯಿ, 17 ರೂಪಾಯಿ, 79 ರೂಪಾಯಿ ಮೈನಸ್ ಮಾಡ್ತಾರೆ. ಸೊ ಟೋಟಲ್ ಎಷ್ಟಾಯ್ತು? 62 + 17 79 ಆಯ್ತು.
79 ಪ್ಲಸ್ 79 ಎಷ್ಟಾಯಿತು 158 ಆಯಿತು. ಸೊ ಹಾಗಾದ್ರೆ ಎಷ್ಟಾಗುತ್ತೆ 450ನಲ್ಲಿ 158 ಹೋದ್ರೆ ಎಷ್ಟು? ಕರೆಕ್ಟಾ? ಕ್ಲಿಯರ್? ಕರೆಕ್ಟ್ ಇದೆ. ಸೊ ಇಷ್ಟು ಉಳಿತಲ್ವಾ, ಇದನ್ನ ಅವರು 15:10:14 ರೇಷದಲ್ಲಿ ಹಂಚ್ತಾರೆ. ಕ್ಲಿಯರ್? ಹಾಗಾದ್ರೆ ಇದು ಸಮ್ ಕೊಟ್ರು, ನಾವು ಇದನ್ನು ಸಮ್ ಮಾಡ್ಕೋಬೇಕಲ್ವಾ? ಮಾಡ್ಕೋಬೇಕು. ಹಾಗಾದ್ರೆ ಇದೆಷ್ಟಾಯ್ತಪ್ಪ 15 ಪ್ಲಸ್ 10 25, 25 ಪ್ಲಸ್ 14 39 ಆಯ್ತು ಅಲ್ವಾ? ಸೊ 39ನ ವ್ಯಾಲ್ಯೂ ಎಷ್ಟಂತೆ 10,257. ಕ್ಲಿಯರ್? ಸೊ ನಾವು ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಆಮೇಲೆ ಈ ಡಿಫ್ರೆನ್ಸ್ನ 4 ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ 31 ಹಿಂಗ್ ಬೇಕಾದ್ರೂ ಬರ್ಕೊಳ್ಳಿ. ಓಕೆನಾ ಸರ್? ಈ ತರ ರಿವರ್ಸ್ ಬರ್ದಿದ್ದೀರಾ ಅಂತ ಅನ್ಕೋಬೇಡಿ. ಓಕೆನಾ? ಕ್ಲಿಯರ್? 39 2 ಜಾ 78 ಆಯಿತು. ಇನ್ನೆಷ್ಟು ಉಳಿತು 102 ಅಲ್ಲಿ 72 8 ಹೋದ್ರೆ 24 ಉಳಿತು, 245 ಆಯಿತು ಅಲ್ವಾ? 245 ಅಂದರೆ 54 5 234 ಆಯಿತು. ಕ್ಲಿಯರ್? ಇನ್ನೆಷ್ಟು ಉಳಿತು 11 ಉಳಿತು. 11 17 ಎಷ್ಟು 117 ಆಯಿತು ಅಲ್ವಾ? 117 ಆಯಿತು. ಸೊ 39 ಇಂಟು 3 ಎಷ್ಟು 117 ಆಯಿತು. ಕ್ಲಿಯರ್? ಸೊ 1ನ ವ್ಯಾಲ್ಯೂ ಎಷ್ಟಾಯ್ತಪ್ಪ 263. ಹಾಗಾದ್ರೆ ಡಿಫರೆನ್ಸ್ ಕೇಳಿದರೆ ಕ್ಯೂ ಮತ್ತು ಆರ್ ಅನ್ನು ನಡುವಿನ ವ್ಯತ್ಯಾಸ ಅಲ್ವಾ? ಸೊ ಎಷ್ಟು 4 ವ್ಯಾಲ್ಯೂ ಎಷ್ಟಾಗುತ್ತೆ 4 ಇಂಟು 263. ಕ್ಲಿಯರ್? ಸೊ ಎಷ್ಟಾಯಿತು 3 4 12 ಆಯಿತು. 1 ಕ್ಯಾರಿ 6 4 24 ಪ್ಲಸ್ 1 25 ಆಯಿತು. 2 ಕ್ಯಾರಿ 2 4 8 ಪ್ಲಸ್ 2 10 ಆಯಿತು. 1052 ಪ್ಲಸ್. ಯಾಕೆ ಪ್ಲಸ್ ಮಾಡ್ತಿದೀವಿ ಅಂದರೆ ನೋಡಿ, ಅವ್ರು ಕೇಳಿರೋದೇನು ಒರಿಜಿನಲ್ ಶೇರ್ಸ್ದು. ಈಗ ನಾವು 15 ಫೈಂಡ್ ಔಟ್ ಮಾಡಿ 10 ಫೈಂಡ್ ಔಟ್ ಮಾಡಿ 14 ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಡೈರೆಕ್ಟಾಗಿ ಏನು ಮಾಡಿದ್ವಿ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಎಷ್ಟಾಯಿತು ಇಷ್ಟಾಯಿತು. ಯಾವುದು ಕ್ಯೂ ಮತ್ತು ಆರ್. ಇಲ್ಲೂ ಸಮೇತ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ಡಿಫ್ರೆನ್ಸ್ ಎಷ್ಟಾಯಿತು ಇಲ್ಲಿ 62 ಆಯ್ತಲ್ವಾ? ಸೊ ಆ 62ನ ಆ್ಯಡ್ ಮಾಡಿದ್ರೆ ಅವ್ರ ಡಿಫ್ರೆನ್ಸ್ ಒರಿಜಿನಲ್ ಶೇರ್ಸಲ್ಲಿ ಗೊತ್ತಾಗುತ್ತೆ. ಸೊ ಎಷ್ಟಾಯಿತು 2 + 2 4. ಓಕೆನಾ? ಲಾಸ್ಟಲ್ಲಿ 4 ಒಂದೇ ಆಪ್ಷನ್ ಇದೆ, ನಾವು ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿಗೆ ನಿಲ್ಲಿಸ್ಬಿಟ್ಟು 62ನ ಆ್ಯಡ್ ಮಾಡಿದರೆ ಐ ಮೀನ್ 2 + 2 4 ಆಗ್ತಿತ್ತಲ್ವಾ? ಯೂನಿಟ್ ಡಿಜಿಟ್ಟು ಮುಗಿತಿತ್ತು. ಓಕೆನಾ? ಈ ಥರ. ಓಕೆನಾ? ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ ನಾವು ಏನು ಮಾಡಿದ್ವಿ ಅಂದರೆ ಒಂದು ಸ್ಟೆಪ್ ಕಮ್ಮಿ ಮಾಡಿದ್ವಿ. ಏನಂದರೆ ಇಲ್ಲಿ ಡಿಫ್ರೆನ್ಸ್ ಡೈರೆಕ್ಟಾಗಿ ತೊಗೊಂಡಿದ್ವಿ, ಇಲ್ಲಿ ಡಿಫ್ರೆನ್ಸ್ ಡೈರೆಕ್ಟಾಗಿ ತೊಗೊಂಡಿದ್ವಿ ಅಲ್ವಾ? ಏನೂ ಇಲ್ಲ. ಸೇರಾ ಒಂದು ವೇಳೆ ನೀವು 10 ಫೈಂಡ್ ಔಟ್ ಮಾಡಿ 14 ಫೈಂಡ್ ಔಟ್ ಮಾಡಿ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ ಈ ಡಿಫ್ರೆನ್ಸ್ನ ಆ್ಯಡ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಒಂದು ಸ್ಟೆಪ್ಪು ನಾವು ಸ್ವಲ್ಪ ಏನೋ ಕಮ್ಮಿ ಮಾಡಿದ್ವಿ ಅಷ್ಟೇ. ಓಕೆನಾ? ಸೊ ಇದ್ರ ಡಿಫ್ರೆನ್ಸು ಪ್ಲಸ್ ಅದರ ಡಿಫ್ರೆನ್ಸ್ ಏನೇನೂ ಇಲ್ಲ. ಕ್ಲಿಯರ್? ಈ ಥರ ಪ್ರಶ್ನೆಗಳು ತುಂಬ ಕೇಳ್ತಾರೆ, ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಕ್ಲಿಯರ್? ಸೊ ಈ ಪ್ರಶ್ನೆ ಪತ್ರಿಕೆ ತುಂಬ ಚೆನ್ನಾಗಿದೆ, ನಿಮ್ಮ ಒಂದು ಲೆವೆಲ್ಗೆ ಸಖತ್ತಾಗಿದೆ. ಓನ್ಲಿ 36 ಆರ್ 38 ಮಾರ್ಕ್ಸ್ ಅಂತ ತೆಗೆದಿದ್ದಾರೆ ಔಟ್ ಆಫ್ 100. ಒಳ್ಳೆ ಪ್ರಶ್ನೆ ಪತ್ರಿಕೆ. ಅದಕ್ಕೆ ನಾನು ರೀಸನಿಂಗ್ ಸಮೇತ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ ನೆಕ್ಸ್ಟ್ ಕ್ವಶನ್. ಎ ಟ್ರೈನ್ ಆಫ್ ಲೆಂತ್ 282 meter takes 12 seconds to pass over another train 248 meter long coming from the opposite direction. If the speed of the first train is 68 km/h, then find the speed of the second train ಅಂತ ಕೇಳಿದ್ದಾರೆ. ಈಸಿ ಕ್ವಶನ್. 282 ಮೀಟರ್ ಉದ್ದದ ಒಂದು ರೈಲು, ಇದು 282 ಮೀಟರ್ ಉದ್ದದ ರೈಲು ಅನ್ಕೊಳ್ಳಿ. ಇದರ ದಿಕ್ಕಿನಿಂದ ಬರುತ್ತಿರುವ 248 ಮೀಟರ್ ಉದ್ದದ ರೈಲನ್ನು 12 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಎಷ್ಟು ಸೆಕೆಂಡಲ್ಲಿ ದಾಟುತ್ತೆ? 12 ಸೆಕೆಂಡಲ್ಲಿ ದಾಟುತ್ತೆ. ಮೊದಲ ರೈಲಿನ ವೇಗ ಅಂದ್ರೆ ಇದು 68 km/h. ಹಾಗಾದ್ರೆ ಇದ್ರದ್ದು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಓಕೆನಾ? ಕ್ಲಿಯರ್? ಸೊ ನಮಗೆ ಇಲ್ಲಿ ಡಾಟಾ 2 ಟೈಮ್ಸ್ ಇಲ್ಲ. ಕರೆಕ್ಟ್ ಏನಪ್ಪ? 2 ಟೈಮ್ಸ್ ಇಲ್ಲ, ಒಂದು ಟೈಮ್ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ಹಾಗಾಗಿ ಆಲ್ರೆಡಿ ಅವರೇ ಒಂದು ಸ್ಪೀಡ್ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಇನ್ನೊಂದು ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ರಿಲೇಟಿವ್ ಸ್ಪೀಡ್ ನಾವು ಫೈಂಡ್ ಔಟ್ ಮಾಡಿದ್ರೆ ಅದರಲ್ಲಿ ಒಂದು ಸ್ಪೀಡ್ದು ನಾವು ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಗ್ಬಿಡುತ್ತೆ. ಕ್ಲಿಯರ್? ಸೊ ಆಪೋಸಿಟ್ ಅಂದ್ರೇನು ಅಡಿಷನ್ ಅಲ್ವಾ? ಓಕೆ. ಸೊ ಟೋಟಲ್ ಲೆಂತ್ ಎಷ್ಟಾಯಿತು 282 ಪ್ಲಸ್ 242 ಡಿವೈಡೆಡ್ ಬೈ ಎಷ್ಟು ಸೆಕೆಂಡ್ಸು 12 ಸೆಕೆಂಡ್ಸ್. ಎಷ್ಟಾಯ್ತಪ್ಪ? ಈ 2 ಈ ಕಡೆ ಕೊಟ್ಬಿಡಿ 250 ಆಯಿತು. 280 ಪ್ಲಸ್ 250 530 ಆಯಿತು ಅಲ್ವಾ? 530 ಡಿವೈಡೆಡ್ ಬೈ 12. ಕ್ಲಿಯರ್? ಇದು ಮೀಟ್ರು ಇದು ಮೀಟ್ರು, ಬಟ್ ಇಲ್ಲಿ ಏನಿದೆ km/h ಇದೆ, ಇಲ್ಲಿ ಏನಿದೆ km/h ಇದೆ. ಸೊ km/hಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ 18 ಡಿವೈಡೆಡ್ ಬೈ 5 ಅಲ್ವಾ? ಡೈರೆಕ್ಟಾಗಿ ಮಾಡ್ತಾ ಇದ್ದೇನೆ ಅಷ್ಟೇ, ಇನ್ನೇನು. ಓಕೆನಾ? ಸೊ 3 ಜಾ 2 ಜಾ 10 ಜಾ 0 ಆಯಿತು. 53 ಇಂಟು 3 ಎಷ್ಟಾಯಿತು ರಿಲೇಟಿವ್ ಸ್ಪೀಡು
159 km/h ಆಯಿತು ಅಲ್ವಾ. ಸೊ ಟೋಟಲ್ ಎಷ್ಟಾಯಿತು 159 km/h ಆಯಿತು, ಎರಡು ಟ್ರೈನ್ ಸೇರಿ ಅಲ್ವಾ. ಸೊ ಫಸ್ಟ್ ಟ್ರೈನ್ ಪ್ಲಸ್ ಸೆಕೆಂಡ್ ಟ್ರೈನ್ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ 159 km/h ಆಯಿತು. ಫಸ್ಟ್ ಟ್ರೈನ್ ಅವರೇ ಕೊಟ್ಟಿದ್ದಾರೆ ಎಷ್ಟು 68 km/h, ಸೆಕೆಂಡ್ ಟ್ರೈನ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಎಷ್ಟು ಬಂತು 159 km/h. 159 68 ಹೋದ್ರೆ ಎಷ್ಟು 90. ಓಕೆನಾ, ಕ್ಲಿಯರ್, ಓಕೆನಾ, ಏನೂ ಇಲ್ಲ, ಸಿಂಪಲ್. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡೋದು ಸ್ಪೀಡ್ ಬೇಕಂದ್ರೆ ಅಲ್ವಾ. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್, ನಮಗೆ ಸ್ಪೀಡ್ ಸಿಕ್ತು, ರಿಲೇಟಿವ್ ಸ್ಪೀಡ್ ಸಿಕ್ಬಿಡ್ತು. ಕ್ಲಿಯರ್. ಸೊ ಅವ್ರು ಮೀಟರ್/ಸೆಕೆಂಡ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ, ನಾವು ಏನು ಮಾಡ್ತೀವಿ km/h ಕನ್ವರ್ಟ್ ಮಾಡಿದ್ವಿ, ಡೈರೆಕ್ಟ್ 18/5. ಅವಾಗ ನಮ್ಗೆ ಏನು ಬರುತ್ತೆ ರಿಲೇಟಿವ್ ಸ್ಪೀಡ್ ಬಂದ್ಬಿಡುತ್ತೆ. ಸೊ ಎರಡು ಟ್ರೈನ್ ಬಂತು, ಒಂದು ಟ್ರೈನ್ ಮೈನಸ್ ಮಾಡಿದ್ರೆ ಇನ್ನೊಂದು ಟ್ರೈನ್ ಸಿಗುತ್ತೆ. ಕ್ಲಿಯರಾ. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಪ್ಲಿಫೈ 3x plus 5y whole square minus 60xy divided by 3x minus 5y whole square ಅಂತ ಇದೆ. ಓಕೆನಾ. ಓಕೆ, ಸೊ 3x plus y ಅಂದರೆ a plus b whole square ಅಂದರೆ a square plus b square plus 2ab ಅಲ್ವೇನಪ್ಪ. ಕೆಳಗಡೆದು ಅಂದರೆ ಮೈನಸ್ 60xy. ಓಕೆ, ಇದು ಕೆಳಗಡೆದು a square plus b square ಮೈನಸ್ 2ab. ಕ್ಲಿಯರ್. ಮಾಡೋಣ ನೋಡಿ, ಡೈರೆಕ್ಟಾಗಿ ಮಾಡ್ಬೋದು, ಬಟ್ ಮಾಡೋಣ, ಕಾಮನ್ ಆಗಿ ಮಾಡೋಣ ಅಂತಂದ್ರೆ. ಓಕೆನಾ. ಸೊ a ಸ್ಕ್ವೇರ್ ಎಷ್ಟಾಯಿತು 3x ಹೋಲ್ ಸ್ಕ್ವೇರ್ 9x ಸ್ಕ್ವೇರ್ ಆಯಿತು, ಪ್ಲಸ್ 5y ಹೋಲ್ ಸ್ಕ್ವೇರ್ ಅಂದರೆ 25y ಸ್ಕ್ವೇರ್ ಆಯಿತು, ಪ್ಲಸ್ 2ab ಅಂದರೆ 2 × 3 × 5 ಎಷ್ಟಾಯ್ತಪ್ಪ 30 ಆಯಿತು, 30xy ಆಯಿತು, ಮೈನಸ್ 60xy ಅಂತೆ. ಈಗ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆನಾ. ಸೇಮ್ a ಸ್ಕ್ವೇರ್ ಅಂದರೆ 9x ಸ್ಕ್ವೇರ್ ಆಯಿತು, ಸೇಮ್ ಬಿ ಸ್ಕ್ವೇರ್ ಅಂದರೆ 25y ಸ್ಕ್ವೇರ್ ಆಯಿತು. ಓಕೆನಾ. ಮೈನಸ್ 2ab ಅಂದರೆ ಮೈನಸ್ 30xy ಆಯಿತು. ಇಷ್ಟು. ಓಕೆನಾ, ಕ್ಲಿಯರ್. ಸೊ ಇದು ಹೋಯಿತು, ಪ್ಲಸ್ 30xy ಮೈನಸ್ 30xy ಎಷ್ಟಾಗುತ್ತೆ ಮೈನಸ್ 30xy ಆಗುತ್ತೆ ಅಲ್ವಾ. ಇದು ಹೋಯ್ತು. ಸೊ ಆನ್ಸರ್ ಏನು 1. ಡೈರೆಕ್ಟಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ ಇಷ್ಟು ಹೋಗ್ಬಿಡುತ್ತೆ, ಇಷ್ಟು ಹೋಗ್ಬಿಡುತ್ತೆ. 2ab ಅಂದ್ರೇನು 30xy, ಸೊ ಮೈನಸ್ 60xy ಅಂದರೆ ಮೈನಸ್ 30xy, ಇದು ಮೈನಸ್ 30xy, ಇದು ಹೋಗ್ಬಿಡುತ್ತೆ. ಸಿಂಗಲ್ ಲೈನಲ್ಲಿ ನಾವು ಆನ್ಸರ್ನ ಮಾಡ್ಬೋದು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 1/3 ಆಫ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ whose base is 24 cm. Find the height of the parallelogram if the sides of the triangle are 22 cm, 18 cm and 24 cm long respectively ಅಂತ ಕೇಳಿದ್ದಾರೆ. ಓಕೆನಾ. ಒಂದು ತ್ರಿಭುಜದ ವಿಸ್ತೀರ್ಣವು ಆಧಾರ 24 ಸೆಂಟಿಮೀಟರ್ ಇರುವ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1/3 ಭಾಗ ಆಗಿದೆ. ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಏನಪ್ಪ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/3 ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಕ್ಲಿಯರಾ. ಓಕೆ, ನೆಕ್ಸ್ಟ್ ತ್ರಿಭುಜದ ಬದಿಗಳ ಕ್ರಮವಾಗಿ 22 ಸೆಂಟಿಮೀಟರ್, 18 ಸೆಂಟಿಮೀಟರ್, 24 ಸೆಂಟಿಮೀಟರ್ ಆಗಿದ್ರೆ ಸಮಾಂತರ ಚತುರ್ಭುಜದ ಎತ್ತರವನ್ನು ಕಂಡುಹಿಡಿಯಿರಿ, ಹೈಟ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ನಾವು ಹೈಟ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನು, ಏರಿಯಾ ಆಫ್ ಟ್ರಯಾಂಗಲ್ ಇಂಟು 3 ಅಲ್ವಾ. ಸೊ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ಯಾವ ಥರ ಇದೆ ಸೈಡ್ಸ್ದು ಟ್ರಯಾಂಗಲ್ದು 22, 18 and 24 ಇದೆ. ಸೊ ಇದು ಯಾವ ಟ್ರಯಾಂಗಲ್ಲು, ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲ, ಐಸೋಸೆಲೆಸ್ ಅಲ್ಲ, ಸೊ ಕಾಮನ್ ಈಕ್ವಲೇಟರಲ್ ಅಲ್ಲ. ಸೊ ಕಾಮನ್ ಅಂದ್ರೆ ನಾವೇನು ಮಾಡಬೇಕು, ಡೈರೆಕ್ಟ್ ಹೀರೋಯಿನ್ಸ್ ಫಾರ್ಮುಲಾ ಆಗ್ಬಿಡ್ಬೇಕು. ಕ್ಲಿಯರ್. ಹೀರೋಯಿನ್ಸ್ ಫಾರ್ಮುಲಾ ಏನು ಹೇಳುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಲ್ವೇನಪ್ಪ. ಸೊ ಎಸ್ ಅಂದ್ರೆ ಏನಿಲ್ಲಿ ಸೆಮಿ ಪೆರಿಮೀಟರ್ ಅಂದ್ರೆ ಅರ್ಧ ಪರಿಧಿ. ಸೆಮಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡೋದಂಗೆ a ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಪೆರಿಮೀಟರ್ ಅಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ, ಸೆಮಿ ಪೆರಿಮೀಟರ್ ಅಂದ್ರೆ ಅದರ ಅರ್ಧ ಅಂತ ಅರ್ಥ. ಓಕೆನಾ. ಸೊ ಎಷ್ಟಾಯ್ತು ಮೂರು ಬದಿಗಳದ್ದು ನೋಡಿ, 22 ಪ್ಲಸ್ 18 ಎಷ್ಟಾಯ್ತು 40, 40 ಪ್ಲಸ್ 24 64, 64 ಬೈ 2 ಅಂದ್ರೆ 32 ಆಯ್ತು ಅಪ್ಪ. ಎಷ್ಟಾಯ್ತು 32 ಆಯ್ತು. ಕ್ಲಿಯರ್. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಎಸ್ ಎಷ್ಟಾಯ್ತು 32 ಆಯ್ತು. ಓಕೆನಾ. ಇಂಟು ಎಸ್ ಮೈನಸ್ ಎ, 32ರಲ್ಲಿ 22 ಹೋದ್ರೆ 10 ಇಂಟು 32ರಲ್ಲಿ 18 ಹೋದ್ರೆ 14 ಇಂಟು 32ರಲ್ಲಿ ಸಿ ಅಂದ್ರೆ 24 ಹೋದ್ರೆ 8 ಅಲ್ವಾ. ಸೊ ಎ ಇಸ್ ಈಕ್ವಲ್ ಟು ರೂಟ್ 32 ಇಂಟು ಯಾವುದಾದ್ರೂ ಒಂದು ಸ್ಕ್ವೇರ್ ನಾವು ಆಚೆ ತೆಗಿಬೇಕು. ಯಾಕೆ ತೆಗಿಬೇಕಂದ್ರೆ ಅವ್ರು ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ, ಯೂಸ್ ರೂಟ್ 35 = 5.9 ಅಂತ. ಸೊ ಇಲ್ಲಿ
5.9 ಬರುತ್ತೆ, ಐ ಮೀನ್ √35 ಬರುತ್ತೆ ಅಲ್ವಾ. ಸೊ 32ಗೆ ನಾವು ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. 10ನ 5 ಇಂಟು 2 ಅಂತ ಬರ್ಕೋಬೋದು, 14ನ 7 ಇಂಟು 2 ಅಂತ ಬರ್ಕೋಬೋದು, 8ನ 8. ಓಕೆನಪ್ಪ. 8 ಇಂಟು 16 ಆಯಿತು, 16 ಇಂಟು 2 32 ಆಯಿತು. ಈಗ ಏನಾಯಿತು, 32 ಇಂಟು 32 ಆಯಿತು. 132 ಆಚೆ ಬರುತ್ತೆ, 132 ಆಚೆ ಬಂತು. ಇನ್ನೇನು ಉಳಿದಿದೆ, 5 ಇಂಟು 7 ಅಂದರೆ ಎಷ್ಟು, 35 ಅಲ್ವೇನಪ್ಪ. ಸೊ 32 ಇಂಟು √35 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಕ್ಲಿಯರ್. ಸೊ ಇದೊಂದು ಇಂಟು ಅಷ್ಟೇ, ಇನ್ನೇನಿಲ್ಲ. 5.9. ಸೊ ಮಲ್ಟಿಪಲ್ ಮಾಡಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಂತು. ಓಕೆನಾ. 59 ಟು ಜಾ 118, 11 ಕ್ಯಾರಿ. 59 3 ಜಾ 177 ಪ್ಲಸ್ 11 188. ಕರೆಕ್ಟಾ. ಏರಿಯಾ ಆಫ್ ಟ್ರಯಾಂಗಲ್ ಸಿಕ್ತು ನಮಗೆ 188.8 ಏರಿಯಾ ಆಫ್ ಟ್ರಯಾಂಗಲ್ ಸಿಕ್ತು. ಕ್ಲಿಯರ್. ಇದೇನಿದು 1/3 ಆಫ್ ಪ್ಯಾರಲೋಗ್ರಾಮ್ ಅಂದರೆ ಇಂಟು 3 ಮಾಡಿದ್ರೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/3 ಆಫ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಲ್ವೇನಪ್ಪ. ಕ್ಲಿಯರಾ. ಸೊ ಇಂಟು 3 ಮಾಡಿದ್ರೆ ನಮ್ಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಸಿಕ್ಬಿಡುತ್ತೆ. ಸೊ ಇಂಟು 3 ಮಾಡೋಣ, ಮಾಡಂತ 3 8 ಜಾ 24 2 ಕ್ಯಾರಿ. 3 8 ಜಾ 24 ಪ್ಲಸ್ 2 26 ಆಯಿತು, 2 ಕ್ಯಾರಿ. 3 8 ಜಾ 24 ಪ್ಲಸ್ 2 26 ಆಯಿತು, 2 ಕ್ಯಾರಿ. 3 1 ಜಾ 3 ಪ್ಲಸ್ 1 ಪ್ಲಸ್ 2 5 ಆಯಿತು, 566.4 ಆಯಿತು. ಯಾವುದು, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಬಟ್ ಅವ್ರು ಕೇಳಿರೋದೇನು, ಹೈಟ್. ಏರಿಯಾ ಆಫ್ ಪ್ಯಾರಲೋಗ್ರಾಮ್ದು ಇಷ್ಟು ಬಂತು. ನಮ್ಗೆ ಹೈಟ್ ಬೇಕಂದ್ರೆ ಡಿವೈಡ್ ಬೈ ಬೇಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಕ್ಲಿಯರಾ. ಸೊ 566.4 ಡಿವೈಡ್ ಬೈ ಬೇಸ್. ಬೇಸ್ ಎಷ್ಟು ಕೊಟ್ಟಿದ್ದಾರೆ ಪ್ಯಾರಲೋಗ್ರಾಮ್ದು, 24. ಇಷ್ಟೇ, ಕ್ಲಿಯರ್. ಸೊ 24 1 ಜಾ 24 ಸ್ಕ್ವೇರ್ ಎಷ್ಟು, 576. ಇದು ನಿಯರ್ಲಿ ಅಷ್ಟೇ ಇದೆ, ಅಂದರೆ ಸ್ವಲ್ಪ ಕಮ್ಮಿ ಇದೆ ಅಲ್ವಾ. ಸೊ ಆನ್ಸರ್ನು 23.6. ಕ್ಲಿಯರ್. ಇಷ್ಟು ಓಕೆನಾ. ಸೊ ಡೈರೆಕ್ಟಾಗೆ ಮಾಡಿಬಿಡಿ, ಯಾಕಂದರೆ ಇಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇದೆ. 26 ಆಗಲ್ಲ. ಸೊ 18 ಕಮ್ಮಿ ಆಗುತ್ತೆ, 21 ಕಮ್ಮಿ ಆಗುತ್ತೆ. 24 ಸ್ಕ್ವೇರ್ 576 ಸ್ವಲ್ಪನೇ ಕಮ್ಮಿ ಇರೋದು 10. ಕ್ಲಿಯರಾ, ರೈಟ್. ಓಕೆನಾ. ಇಷ್ಟು ಓಕೆನಾ. ಒಳ್ಳೊಳ್ಳೆ ಪ್ರಶ್ನೆಗಳಿದ್ದಾವೆ. ಓಕೆನಾ, ರೈಟ್. ನೆಕ್ಸ್ಟ್ ನೋಡಿ, ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೆ ಆ್ಯಂಗಲ್ ಟು ಬಿ. ಓಕೆನಾ, ಎ ಬಿ ಸಿ. ಇಫ್ tan A is equal to 3/5 ಅಂತ. tan A ಅಂದ್ರೆ ಏನಪ್ಪ, P by B. P by B is equal to 3/4 ಆದರೆ ಸೊ ಹೆಚ್ಚಿನ ವ್ಯಾಲ್ಯೂ ಎಷ್ಟು, 5. ಇದೊಂದು ಟ್ರಿಪ್ಲೆಟ್. ಅವ್ರು ಏನು ಕೇಳಿದ್ರೆ ಫೈಂಡ್ ಕೊಸೆಕ್. ಕೊಸೆಕ್ ಅಂದ್ರೆ ಏನಪ್ಪ, H/P ಅಲ್ವಾ. ಸೊ 5/3. ಯಾ, ಕ್ಲಿಯರ್. ಓಕೆನಾ. ಸೊ ಇಷ್ಟೇ ನಿಮಗೆ ಕೇಳೋದು, ಅದಕ್ಕೆ ನಾನು ಹೇಳೋದು ನೀವು ಟ್ರಿಗ್ನೋಮೆಟ್ರಿಕ್ ರೇಷನ್. ಕ್ಲಿಯರ್. ನೆಕ್ಸ್ಟ್ ನೋಡಿ, 16 meter, 20 meter and 24 meter are the dimension of room. Find the length of the greatest possible scale to measure all dimensions exactly ಅಂತ ಕೇಳಿದ್ದಾರೆ. ಒಂದು ಕೊಠಡಿಯ ಉದ್ದ, ಅಗಲ, ಎತ್ತರ ಕ್ರಮವಾಗಿ 16 ಮೀಟರ್, 20 ಮೀಟರ್ ಮತ್ತು 24 ಮೀಟರ್ ಆಗಿವೆ. ಈ ಮೂರು ಅಳತೆಗಳನ್ನು ನಿಖರವಾಗಿ ಅಳೆಯಲು ಸಾಧ್ಯವಾಗುವ ಅತಿ ದೊಡ್ಡ ಮಾಪಕದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಒಂದು ಇಂಟು, ನಿಮಗೆ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಯಾವಾಗಲೂ ಸಮೇತ ಎಕ್ಸಾಕ್ಟ್ಲಿ ಡಿವೈಡೆಡ್ ಆಗಲಿ, ಈಕ್ವಲ್ ಪಾರ್ಟ್ಸ್ ಆಗಲಿ, ಲಾರ್ಜೆಸ್ಟ್ ಡಿವೈಡ್ ಆಗಲಿ, ಈ ಥರ ಬಂದರೆ ಓಕೆನಾ, ಗ್ರೇಟೆಸ್ಟ್ ಡಿವೈಡ್ ಆಗಲಿ, ಈ ಥರ ಬಂದರೆ ಅದು HCF ಅಂತ ಅರ್ಥ. ಓಕೆನಾ, ನೆನ್ಪಿಟ್ಕೊಳ್ಳಿ. ಅದೇನು, HCF ಅಂತ ಅರ್ಥ. ಸೊ ಇದನ್ನು ಈಕ್ವಲ್ ಆಗಿ ನಾವು ಮೆಜರ್ ಮಾಡಬೇಕು. 16 ಅಂದ್ರೆ ಏನಪ್ಪ, 4 ಇಂಟು 4 ಆಯಿತು. 20 ಅಂದ್ರೆ ಏನಪ್ಪ, 4 ಇಂಟು 5 ಆಯಿತು. ಓಕೆನಾ. 24 ಅಂದ್ರೆ ಏನಪ್ಪ, 4 ಇಂಟು 6 ಆಯಿತು. ಮೂರಕ್ಕೂ ಕಾಮನ್ ಯಾವುದು, 4. ಓಕೆನಾ. ಸೊ HCF 4ರಿಂದ ನಾವು ಈಸಿಯಾಗಿ ಎಲ್ಲ ಡೈಮೆನ್ಷನ್ಸ್ ನಾವು ಏನು ಮಾಡ್ಬೋದು, ಮಾಪಕ ಮಾಡ್ಬೋದು. ಕ್ಲಿಯರಾ. ನೆಕ್ಸ್ಟ್, 2 trains 232 meter and 242 meter in length are running opposite directions. Opposite directions ಅಂದ್ರೇನು, ಅಡಿಷನ್. ಓಕೆನಾ. The first runs at a rate of 51 km per hour and the second at the rate of 57 km per hour. How long will they take to cross each other ಅಂತ ಕೇಳಿದ್ದಾರೆ. ಓಕೆನಾ. 232 ಮೀಟರ್ ಮತ್ತು 248 ಮೀಟರ್ ಉದ್ದದ ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕು, ಆಪೋಸಿಟ್ ಅಂದ್ರೆ ಏನಪ್ಪ, ಅಡಿಷನ್ ಮಾಡಬೇಕು. ನೆನ್ಪಿಟ್ಕೋಬೇಕು. ಮೊದಲ ರೈಲಿನ ವೇಗ ಎಷ್ಟು, 51. ಎರಡನೇ ರೈಲ್ದು ಎಷ್ಟು, 57. ಅದನ್ನು ಸಮೇತ ಅಡಿಷನ್ ಮಾಡಿ ಎಷ್ಟಾಯಿತು, 108 ಆಯಿತು. ಕ್ಲಿಯರ್. ಏನಾಯಿತು, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಸ್ಪೀಡ್ ಆಯಿತು. ಹಾಗಾದ್ರೆ ನಮ್ಗೆ ಏನು ಬೇಕು, ಟೈಮ್ ಬೇಕು ಅಲ್ವಾ. ಅವರು ಟೈಮ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಬಟ್ ಟೈಮ್ ಕೊಟ್ಟರೆ ಅದರಲ್ಲಿ ಸೆಕೆಂಡ್ಸ್ ಅಲ್ಲಿ, ನಮ್ಗೆ ಬಂದಿರೋದೇನು ಇಲ್ಲಿ ಕಿಲೋಮೀಟರ್ ಪರ್ ಅವರಲ್ಲಿ. ಸೊ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಕರೆಕ್ಟ್ ಏನಪ್ಪ. ಓಕೆನಾ. ನೆಕ್ಸ್ಟ್ ಟೋಟಲ್ ಎಷ್ಟಾಯಿತು, 2 ಇಲ್ಲಿ ಮಾಡಿದ್ರೆ 250 ಪ್ಲಸ್ 230 480 ಆಯಿತು. ಡಿವೈಡ್ ಬೈ 108 ಇಂಟು 18 ಡಿವೈಡ್ ಬೈ 5 ಆಯಿತು.
1 ಜಾ 6 ಜಾ 6 1 ಜಾ 6 80 ಜಾ 5 1 ಜಾ 5 16 ಮುಗೀತು. ಸಿಂಪಲ್ ಕ್ವಶನ್. ಹಾಗಾದರೆ ಎಷ್ಟು ಸೆಕೆಂಡ್ಸಲ್ಲಿ ಕ್ರಾಸ್ ಆಗುತ್ತೆ? 16 ಸೆಕೆಂಡ್ಸಲ್ಲಿ ಕ್ರಾಸ್ ಆಗ್ಬಿಡುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ನಾವು ಈ ಥರ ಪ್ರಶ್ನೆಗಳು ತುಂಬ ಮಾಡಿಸಿದ್ವಿ, ರೈಟ್? ನೋಡಿ ನೆಕ್ಸ್ಟ್ ಕ್ವಶನ್, ದ ಕಾಸ್ಟ್ ಆಫ್ ವಾಷಿಂಗ್ ಮಿಷನ್ ಈಸ್ 25% ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಟಿವಿ ಅಂತ ಕೇಳಿದ್ದಾರೆ. ಇಫ್ ದ ಕಾಸ್ಟ್ ಆಫ್ ದ ವಾಷಿಂಗ್ ಮಿಷನ್ ಇನ್ಕ್ರೀಸ್ಡ್ ಬೈ 87% and that of the TV decreases by 45%, then what is the percentage change in the total cost of 4 machines and 5 TVs ಅಂತ ಇದೆ. ಓಕೆನಾ? ಒಂದು ವಾಷಿಂಗ್ ಮಿಷನ್ನ ಬೆಲೆ ಟಿವಿಯ ಬೆಲೆಗಿಂತ 25% ಕಡಿಮೆ ಅಂದರೆ ಇದು 100 ಅಂದರೆ ಇದೆಷ್ಟು? 75%. ಅಂದರೆ ಏನು? ಇದು 3 ಅಂದರೆ ಇದು 4. ಕ್ಲಿಯರ್? ಇದು ವಾಷಿಂಗ್ ಮಿಷನ್ನು, ಇದೇನಿದು ಟಿವಿ ಅಲ್ವೇನಪ್ಪ? ನೆಕ್ಸ್ಟ್, ವಾಷಿಂಗ್ ಮಿಷನ್ ಇನ್ಕ್ರೀಸಸ್ ಬೈ 87%. ಇದೆಷ್ಟು? 87% ಇನ್ಕ್ರೀಸ್ ಆಗ್ತಿದೆ. ಇನ್ಕ್ರೀಸ್ ಅಂದ್ರೆ ಪ್ಲಸ್. ಟಿವಿ ಡಿಕ್ರೀಸಸ್ ಬೈ ಎಷ್ಟು? 45%. ಇದು 45% ಡಿಕ್ರೀಸ್ ಆಗ್ತಿದೆ. ದೆನ್ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಆಫ್ 4 ವಾಷಿಂಗ್ ಮಿಷನ್ ಅಂದರೆ 4 ವಾಷಿಂಗ್ ಮಿಷನ್ನು, ನೆಕ್ಸ್ಟ್ ಅಂಡ್ 5 TVs ಅಂದರೆ ಇಂಟು 5 TVs. ಕ್ಲಿಯರ್? ನಿಮಗೆ ಇದು ಡೈರೆಕ್ಟ್ ಶಾರ್ಟ್ರಿಗೆ ಹೇಳ್ಕೊಡ್ಬಿಡ್ತೀನಿ. ಓಕೆನಾ? ಇಲ್ಲಿ 4 ಕ್ಯಾನ್ಸಲ್, ಇಲ್ಲಿ 4 ಕ್ಯಾನ್ಸಲ್. 3 ಇಂಟು 87 ಎಷ್ಟು? 80 ಇಂಟು 3 240 ಆಯಿತು. 7 ಇಂಟು 3 21 ಆಯಿತು. 240 ಪ್ಲಸ್ 21 261 ಆಯಿತು ವಾಷಿಂಗ್ ಮಿಷನ್ದು. ಕ್ಲಿಯರಾ? ನೆಕ್ಸ್ಟ್ ಟಿವಿ ನೋಡಿ, 5 ಇಂಟು 45 ಎಷ್ಟಾಯಿತು? 225 ಆಯಿತು. ಡಿವೈಡೆಡ್ ಬೈ ಎಷ್ಟಿದೆ ರೇಷಿಯೋ? ಈಗ 8 ಇದೆ. ಕ್ಲಿಯರ್? ಸೊ ಪ್ಲಸ್ಸು, ಇದು ಮೈನಸ್. ಓಕೆನಾ? ರೈಟ್? 261ಅಲ್ಲಿ 221 ಹೋದರೆ ಏನಪ್ಪ? ಹೆಚ್ಚಳನ ಕಮ್ಮಿನ? ಸೊ ನಮಗೆ ಇನ್ಕ್ರೀಸ್ ಆದಂಗೆ. ಸೊ ಇಳಿಕೆ ಹೋಯ್ತು, ಇಳಿಕೆ ಹೋಯ್ತು. ಇನ್ನು ಉಳಿದಿದೆ ಎರಡೇ ಆಪ್ಷನ್. ಓಕೆನಾ? 261ಅಲ್ಲಿ 225 ಹೋದರೆ ಎಷ್ಟು? 36 ಅಲ್ವಾ? ಸೊ 36 ಡಿವೈಡ್ ಬೈ 8 ಅಂದರೆ 4.5 ಬರುತ್ತೆ. ನಿಯರ್ ಇರೋದು ಆನ್ಸರು 5%. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, Malati bought 5 rose plants and 9 jasmine plants for 1410, and her friend Rani bought 6 rose plants and 5 jasmine plants for 1170. Find the prices of 1 rose and 1 jasmine plant respectively ಅಂತ ಕೇಳಿದ್ರು. ಓಕೆನಾ? ನೋಡಿ, ಮಾಲತಿ ಅನ್ನೋರು 5 ರೋಸು ಮತ್ತು 5 ಮಲ್ಲಿಗೆ ಮೀನ್ಸ್ ಜಾಸ್ಮಿನು 9 ಮಲ್ಲಿಗೆ ಎಷ್ಟಕ್ಕೆ ತಗೊತಾರಂತೆ? 1410ಗೆ. ಕ್ಲಿಯರಾ? ನೆಕ್ಸ್ಟ್ ಅವ್ರ ಫ್ರೆಂಡು 6 ರೋಸ್ ಪ್ಲ್ಯಾಂಟ್ ಮತ್ತು 5 ಜಾಸ್ಮಿನ್ ಪ್ಲ್ಯಾಂಟು 1170 ರೂಪಾಯಿಗೆ ತಗೊತಾರೆ. ಹಾಗಾದರೆ ಒಂದು ರೋಸ್ದು ಮತ್ತು ಒಂದು ಜಾಸ್ಮಿನ್ದು ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೋಡಿ, ಈಕ್ವೇಷನ್ ಬಂತಾ? ಕ್ಲಿಯರ್? ಸೊ ಲೀನಿಯರ್ ಈಕ್ವೇಷನ್ ಬಂದರೆ ನಾವೇನು ಮಾಡಬೇಕು? ಈಕ್ವಲ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದನ್ನು ಈಕ್ವಲ್ ಮಾಡ್ಕೋಬೇಕು. ಒಂದು ಜೇನಾದರೂ ಈಕ್ವಲ್ ಮಾಡ್ಕೋಬೇಕು, ಇಲ್ಲ ಆರ್ನಾದರೂ ಈಕ್ವಲ್ ಮಾಡಬೇಕು. ಕ್ಲಿಯರ್? ಆಗ ಒಂದು ಮೈನಸ್ ಆಗುತ್ತೆ, ಇನ್ನು ಉಳಿದಿರೋದು ಒಂದು ವ್ಯಾಲ್ಯೂ ಸಿಕ್ಬಿಡುತ್ತೆ. ಕ್ಲಿಯರ್? ಇಲ್ಲಿ ನೋಡಿ, 6 5 ಈಕ್ವಲ್ ಮಾಡ್ಕೋಬೇಕಂದ್ರೆ ಇದು ಇಂಟು 6 ಮಾಡಿದ್ರೆ 30 ಆಗುತ್ತೆ, ಇದು ಇಂಟು 5 ಮಾಡಿದ್ರೆ 30 ಆಗುತ್ತೆ. ಕ್ಲಿಯರ್? ಸೊ ಎಷ್ಟಾಯಿತು? 30R ಪ್ಲಸ್ 6 9 ಜಾ 54J ಈಕ್ವಲ್ ಟು 0. 1 6 ಜಾ 6 ಆಯಿತು, 14 6 ಜಾ 84 ಆಯಿತು. ಕ್ಲಿಯರಾ? ನೆಕ್ಸ್ಟು ಕೆಳಗಡೆ 30R ಪ್ಲಸ್ 5 ಇಂಟು 5 25J ಈಕ್ವಲ್ ಟು 0. 7 5 ಜಾ 35 ಆಯಿತು. 3 ಕ್ಯಾರಿ 11 5 ಜಾ 55 ಪ್ಲಸ್ 5 58 ಆಯಿತು ಅಲ್ವೇನಪ್ಪ? ಈಗ 30R ಹೋಯಿತು. 54ಅಲ್ಲಿ 25 ಹೋದರೆ 29J ಅಲ್ವಾ? ಈಸ್ ಈಕ್ವಲ್ ಟು 0. 6ಅಲ್ಲಿ 5 ಹೋದರೆ 1. 84ಅಲ್ಲಿ 58 ಹೋದರೆ 261. ಕ್ಲಿಯರ್? ಸೊ 29J ಈಸ್ ಈಕ್ವಲ್ ಟು 2610. ಸೊ 29 1 ಜಾ 29 9 ಜಾ. ಕ್ಲಿಯರ್? ಸೊ ಜೇನ ವ್ಯಾಲ್ಯೂ ಎಷ್ಟು ಬಂತಪ್ಪ? 90 ಬಂತು. ಎಷ್ಟು ಬಂತು? ಜೇನ ವ್ಯಾಲ್ಯೂ 90. ನಾವು ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಅವರೇ ಕೊಟ್ಬಿಟ್ಟಿದ್ರೆ ಜೇದು ಒಂದೇ ವ್ಯಾಲ್ಯೂ 90 ಇರೋದು. ಇದು ರೋಸ್ ಇಷ್ಟು ಜೆ. ಓಕೆನಾ? ಕ್ಲಿಯರ್? ಸೊ ಜಾಸ್ಮಿನ್ದು ಎಷ್ಟು? ಓನ್ಲಿ 90, ಅದೊಂದೇ ಆಪ್ಷನ್ ಇರೋದು. ಸೊ ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ಎ ಸಿಂಗಲ್ ಡಿಸ್ಕೌಂಟ್ ಈಕ್ವಲ್ ಟು 3 ಕಾನ್ಸಿಕ್ಯೂಟಿವ್ ಡಿಸ್ಕೌಂಟ್ಸ್ ಆಫ್ 7%, 10% and 15% ಅಂತ ಇದೆ. ಓಕೆನಾ? ಸೊ 3 ಸಕ್ಸಸ್ಸಿವ್ ಡಿಸ್ಕೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಡೈರೆಕ್ಟ್. ಓಕೆನಾ? ಮೈನಸ್ ಎಕ್ಸ್ ವೈ ಇಂಟು ವೈ ಜೆಡ್ ಪ್ಲಸ್
ZX divided by 100 plus XYZ divided by 10,000. ಇದು ಫಾರ್ಮುಲಾ ಓಕೆನಾ. ಕ್ಲಿಯರ್. XY ಇಂಟು YZ ಸಾರಿ XY ಪ್ಲಸ್ YZ ಪ್ಲಸ್ ZX ಓಕೆನಾ. ಕ್ಲಿಯರ್. XYZ ಎಷ್ಟಾಯಿತು? 7 10 17 ಆಯಿತು, 17 15 32 ಆಯಿತು. ಮೈನಸ್ XY ಅಂದರೆ 7 ಇಂಟು 10 70 ಆಯಿತು, ಪ್ಲಸ್ YZ ಅಂದರೆ 150 ಆಯಿತು, ಪ್ಲಸ್ ZX ಅಂದರೆ 15 ಇಂಟು 7 105 ಆಯಿತು ಡಿವೈಡ್ ಬೈ 100 ಪ್ಲಸ್ XYZ ಅಂದರೆ 7 ಇಂಟು 15 105 ಆಯಿತು, 105 ಇಂಟು 10 1050 ಆಯಿತು ಓಕೆನಾ. ಡಿವೈಡ್ ಬೈ ಎಷ್ಟು? 10,000 ಓಕೆನಾ. ಈಗ ನೋಡಿ 32 ಮೈನಸ್ ಈ 5 ಇಟ್ಕೊಳ್ಳಿ ಹಂಗೆ ನೋಡೋಣ. 150 ಪ್ಲಸ್ 70 220, 220 ಪ್ಲಸ್ 100 320, 325 ಆಯಿತು, ಅಂದರೆ 3.25 ಆಯ್ತಲ್ವಾ. 325 ಡಿವೈಡ್ ಬೈ 100 ಎಷ್ಟು? 3.25 ಪ್ಲಸ್ 1050 ಡಿವೈಡ್ ಬೈ 10,000 ಎಷ್ಟಾಯಿತು? 0.1050 ಆಯಿತು. ಕ್ಲಿಯರ್. ಸೊ 32 ಅಲ್ಲಿ 3.25 ಹೋದರೆ ಅಂದರೆ 32 ಅಲ್ಲಿ ನಾವು 4 ತೆಗೆಯೋಣ. 32 ಅಲ್ಲಿ 4 ತೆಗೆದ್ರೆ ಎಷ್ಟು? 28. 1 ಅಲ್ಲಿ 25 ತೆಗೆದ್ರೆ 75 ಪ್ಲಸ್ ಎಷ್ಟು? 0.1050 ಏನಪ್ಪ. 28.75 ಪ್ಲಸ್ 0.10 ಎಷ್ಟಾಗುತ್ತೆ? 28.85. ಮುಂದೆ ಹೋಗ್ತಾ ಇರುತ್ತೆ, ಬಟ್ ನಮಗೆ ಬೇಕಾಗಿಲ್ಲ. ಕ್ಲಿಯರ್. ಅವ್ರು ಕೊಟ್ಟಿರೋದೇನು ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಓಕೆನಾ. ನೆಕ್ಸ್ಟ್ ನೋಡಿ, ಎ ಸಿಸ್ಟರ್ನ್ ಹ್ಯಾಸ್ 2 ಇನ್ಲೆಟ್ ಪೈಪ್ಸ್ A and B and 1 outlet pipe C. Pipe A can fill the cistern alone in 15 hours, pipe B in 18 hours, and pipe C can empty in 27 hours. For the first 5 hours, pipe A, B are open together. Then for the next 12 hours, pipe B and C are open together. After that, only pipe B works. How long will pipe B alone take the fill the remaining part of the cistern ಅಂತ ಕೇಳಿದ್ರೆ, ಇಷ್ಟು ದೊಡ್ಡ ಇದೆ ಅಂತ ತಲೆ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆನಾ. ಒಂದು ನೀರಿನ ಟ್ಯಾಂಕ್ ಎ ಮತ್ತು ಬಿ ಎಂಬ 2 ಒಳ ಹರಿವಿನ ಕೊಳವೆಗಳು ಹಾಗೂ ಮತ್ತು ಸಿ ಎಂಬ ಒಂದು ಹೊರ ಹರಿವಿನ ಕೊಳವೆ ಇದೆ. 2 ಇನ್ಲೆಟ್ ಪೈಪ್ಸ್, ಒಂದು ಔಟ್ಲೆಟ್ ಪೈಪ್ ಓಕೆನಾ. ಎ ಕೊಳವೆ ಮಾತ್ರ ಟ್ಯಾಂಕ್ ಅನ್ನು 15 ಗಂಟೆಗಳಲ್ಲಿ ತುಂಬುತ್ತೆ. ಬಿ ಎಷ್ಟಕ್ಕೆ ತುಂಬುತ್ತೆ? 18ಅಲ್ಲಿ. ಸಿ ಎಷ್ಟಕ್ಕೆ ಖಾಲಿ ಮಾಡುತ್ತೆ? 27ಅಲ್ಲಿ. ಓಕೆ. LCM ಎಷ್ಟಾಯ್ತಪ್ಪ? 270 ತಗೊಂಡ್ರೆ ಇದು 10 ಜ ಆಯಿತು, ಇದು 15 ಜ ಆಯಿತು, ಆ್ಯಂಡ್ ಇದು ಎಷ್ಟಾಯಿತು? 18 ಜ ಆಯಿತು. ಕ್ಲಿಯರ್. ಹೆಂಗೆ ಅಂದರೆ LCM ತೆಗೆದು ಇಲ್ಲಿ ನೋಡಿ, ಇದು 3 ಕ್ಯೂಬ್ ಆಯಿತು ಓಕೆನಾ. ಇಲ್ಲಿ 2 ಬಂತು ಇಲ್ಲಿಂದ, 9 ಇಂಟು 2 9 ಇಲ್ಲಿ ಆಲ್ರೆಡಿ ಇದೆ, ಸೊ 2. ಇಲ್ಲಿ 5 ಇಂಟು 3 ಇದರಲ್ಲಿ ಇದೆ ಆಲ್ರೆಡಿ, ಇನ್ನು ಉಳಿದಿರೋದೇನು 5. 5 ಇಂಟು 2 10, 10 ಇಂಟು 27 270 ಆಯಿತು. ಕ್ಲಿಯರ್. ಇದಾದಮೇಲೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಫಾರ್ ದ ಫಸ್ಟ್ 5 hours ಮೊದಲ 5 ಗಂಟೆಗಳಲ್ಲಿ ಎ ಮತ್ತು ಬಿ ಎರಡನ್ನು ತೆರೆದಿರುತ್ತಾರೆ ಓಕೆನಾ. ಸೊ ಮೊದಲು ಎ ಬಿ ಮಾತ್ರ ತೆಗಿತಾರೆ. ಎಷ್ಟು? ಎ ಬಿದು ಎಫಿಷಿಯನ್ಸಿ 33 ಆಯಿತು. 33 ಎಷ್ಟು ಅವರ್ ತೆಗಿತಾರೆ? 5. ಹಾಗಾದರೆ ಎಷ್ಟು ಕೆಲಸ ಆಯಿತು? 165 ಆಯಿತು. ನೆಕ್ಸ್ಟು ಕ್ಲಿಯರಾ. ನೆಕ್ಸ್ಟು ನಂತರದ 12 ಗಂಟೆಗಳ ಕಾಲ ಬಿ ಮತ್ತು ಸಿ ಎರಡನ್ನು ತೆರೆದಿರುತ್ತಾರೆ. ಆಫ್ಟರ್ 12 ಅವರ್ಸು ಬಿ ಮತ್ತು ಸಿ ತೆಗಿತಾರೆ. ಇದು ಖಾಲಿ ಮಾಡ್ತಾ ಇದೆ, ಇದು ತುಂಬ್ತಾ ಇದೆ. ಸೊ 15ಅಲ್ಲಿ 10 ಹೋದ್ರೆ ಎಷ್ಟು? 5. ಎಷ್ಟು ಅವರ್ಸ್ ತೆಗಿತಾರೆ? 12. ಅಂದರೆ ಎಷ್ಟಾಯ್ತಪ್ಪ? 60. ಟೋಟಲ್ ಇಷ್ಟು ತುಂಬಿತು. ನಮ್ಗೆ ಎಷ್ಟು ತುಂಬಬೇಕಿತ್ತು? 270. ಇದೆಷ್ಟು ತುಂಬಿದೆ? 225 ತುಂಬಿದೆ. ಇನ್ನು ಉಳಿದಿರೋದು ಎಷ್ಟು? 45 ಇನ್ನೂ ಉಳಿದಿದೆ. ಅದನ್ನು ಯಾರು ಪೂರ್ತಿ ಮಾಡಬೇಕಂತೆ? ಉಳಿದ ಭಾಗವನ್ನು ಬಿ ಕೊಳವೆ ಮಾತ್ರ ತುಂಬಲು ಎಷ್ಟು ಸಮಯ ಬೇಕು? ಬಿ ಇದೆಷ್ಟು? 15 ಅಲ್ವೇನಪ್ಪ. 15 1 ಜ 15 3 ಜ. ಉಳಿದಿರೋದನ್ನು ಬಿ 3 ಗಂಟೆಗಳಲ್ಲಿ ತುಂಬಿಡುತ್ತೆ. ಕ್ಲಿಯರ್ ರೈಟ್. ನೆಕ್ಸ್ಟ್ 5 years ago, Meera was 3 times as old as her niece Kavya. 7 years from now, Meera will be twice as old as Kavya. What is Meera's current age ಅಂತ ಕೇಳಿದ್ದಾರೆ. 5 ವರ್ಷಗಳ ಹಿಂದೆ, ಇದು ಈಗಿಂದು 5 ವರ್ಷಗಳ ಹಿಂದೆ ಮೀರಳ ವಯಸ್ಸು ಅವಳ ಸೋದರ ಮಗಳು ಕಾವ್ಯಳ ವಯಸ್ಸಿನ 3 ಪಟ್ಟಿದೆ. ಮೀರಾ ಇದು ಕಾವ್ಯ ಎಷ್ಟು ಪಟ್ಟಿದೆ ಅಂತೆ? 3 ಪಟ್ಟಿದೆ. ಯಾವಾಗಿಂದ ಇದು? 5 ವರ್ಷಗಳ ಹಿಂದೆ. ನೆಕ್ಸ್ಟ್ ನೋಡಿ, ಇಂದಿನಿಂದ ಇದು ಪ್ರೆಸೆಂಟ್ ಓಕೆನಾ, ಇದು ಪಾಸ್ಟ್, ಇದು ಫ್ಯೂಚರ್ ಓಕೆನಾ. ಇಂದಿನಿಂದ 7 ವರ್ಷಗಳ ನಂತರ, ಇಂದಿನಿಂದ 7 ವರ್ಷಗಳ ನಂತರ ಓಕೆನಾ. 7 ವರ್ಷಗಳ ನಂತರ ಇದೇನಿದು? 5 ವರ್ಷಗಳ ಹಿಂದೆ. ಮೀರಳ ವಯಸ್ಸು ಕಾವ್ಯಳ ವಯಸ್ಸಿನ 2 ಪಟ್ಟಿದೆ. ಎಷ್ಟು ಪಟ್ಟಿದೆ ಅಪ್ಪ? 2 ಪಟ್ಟಿದೆ. ಕ್ಲಿಯರ್. ಇಷ್ಟು ಬಂತು. ಹಾಗಾದರೆ ಮೀರಳ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಡಿಫ್ರೆನ್ಸ್ ಈಕ್ವಲ್ ಇದೆಯಾ? ಇಲ್ಲ. ಡಿಫ್ರೆನ್ಸ್ ಈಕ್ವಲ್ ಇದೆ ಅಂದರೆ ನಾವು ಈಕ್ವಲ್ ಮಾಡ್ಕೋಬೇಕು. ಕ್ಲಿಯರ್. ಸೊ
ಸೊ ಎಷ್ಟು ಇಲ್ಲಿ 1 ಡಿಫ್ರೆನ್ಸ್, ಇಲ್ಲಿ 2 ಡಿಫ್ರೆನ್ಸ್, ಅಂದರೆ ಇಲ್ಲಿ ಇಂಟು 1 ಮಾಡಬೇಕು, ಇಲ್ಲಿ ಏನು ಮಾಡಬೇಕು ನಾವು ಇಂಟು 2 ಮಾಡಬೇಕು. ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಅಲ್ಲಿ ಡಿಫ್ರೆನ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಷ್ಟೇ ಸಿಂಪಲ್. ಓಕೆನಾ? ಏನಾಯಿತು? ಆಯಿತು. ಇಲ್ಲೇನಾಯಿತು? ಸೊ ಈಗ ಡಿಫ್ರೆನ್ಸ್ ಸೇಮ್ ಬಂತು ಸರ್. ಎಷ್ಟು ಬಂತು? 2. ಸೊ ಎಷ್ಟು ವರ್ಷ? 5 + 7 12 ವರ್ಷ. ಕ್ಲಿಯರ್? 2 ಯೂನಿಟ್ಸ್ ವ್ಯಾಲ್ಯೂ 12 ಬಂತು. ನಮ್ಗೆ ಏನು ಬೇಕು? ಮೀರಾದ್ ಬೇಕು. ಮೀರಾದ್ ಎಷ್ಟು? 3 ಯೂನಿಟ್ಸ್. ಸರಿ, 1 ಯೂನಿಟ್ ಅಲ್ವಾ? 1 ಯೂನಿಟ್ ವ್ಯಾಲ್ಯೂ 12 ಬಂತು. ಸೊ 3 ಯೂನಿಟ್ಸ್ನ ವ್ಯಾಲ್ಯೂ ಎಷ್ಟಾಯಿತು? 36 ಆಯಿತು. ಕ್ಲಿಯರ್? 36 ಆಯಿತು. ಇದು ಯಾವಾಗ? 5 ವರ್ಷಗಳ ಹಿಂದೆದು ಅಲ್ವಾ? ಇದು 5 ವರ್ಷಗಳ ಹಿಂದೆದು. ಬಟ್ ನಮ್ಗೇನು ಬೇಕು? ಪ್ರೆಸೆಂಟೇಜ್ ಬೇಕು. ಅಂದರೆ 5 ವರ್ಷಗಳನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 41 ವರ್ಷ ಆಗುತ್ತೆ ಅಲ್ವಾ? 5 ವರ್ಷಗಳ ಹಿಂದೆ 36 ಅಂದರೆ ಈಗ ಎಷ್ಟಾಗುತ್ತೆ? 41 ಅಲ್ವಾ? ಇಷ್ಟೇ. ಕ್ಲಿಯರ್? ಯಾವಾಗಾದ್ರೂ ನೋಡಿ, ಈ ಡಿಫರೆನ್ಸ್ ಏನಿದೆ ಇದು ಇದಾಗಿರುತ್ತೆ. ಕ್ಲಿಯರಾ? ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ? ಸಿಂಪಲ್. ನೆಕ್ಸ್ಟ್ ನೋಡಿ, an item with a marked price of 657 was sold for 526. what was the percentage of discount given ಅಂತ ಕೇಳಿದ್ದಾರೆ. 657 ಗುರುತಿಸಲಾದ ಒಂದು ವಸ್ತುವನ್ನು 526ಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ. ಓಕೆನಾ? ಸೊ ಎಷ್ಟು ಕೊಟ್ಟಂಗೆ? 7 ಹೋದರೆ 1, 60ರಲ್ಲಿ 52 ಹೋದರೆ 113. ಓಕೆನಾ? ಡಿವೈಡ್ ಬೈ MP ಎಷ್ಟು? 6. ಪರ್ಸೆಂಟೇಜ್ ಬೇಕಂದ್ರೆ ಏನಪ್ಪ? 100 ಅಲ್ವಾ? ಸೊ ನಿಯರ್ ನೋಡ್ಬಿಡೋಣ. 13 5 ಎಷ್ಟು? 65 ಬಂತು. 1 5 ಎಷ್ಟು? 5. ಇಲ್ಲಿ 7 ಬಂದಿದೆ. ಅಂದರೆ ನಿಯರ್ಲಿ ಇದು 5 ಟೈಮ್ಸ್ ಹೋಗ್ತಾ ಇದೆ. ಓಕೆನಾ? 500. ಸೊ ಎಷ್ಟಾಯಿತು? 20 ನಿಯರ್. ಕ್ಲಿಯರ್ ಏನಪ್ಪ? ಇಷ್ಟೇ. ಕ್ಲಿಯರ್? ಓಕೆನಾ? ಸೊ ಇದು 5.01 ಅಂತಲೇ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಸೊ 100 ಡಿವೈಡ್ ಬೈ 5.01 ಎಷ್ಟಾಗುತ್ತೆ? 90ನೇ ಆಗುತ್ತೆ. ಸೊ 20 ಆಗಲ್ವಲ್ಲ, 20ಗೆ ನಿಯರ್ ಇದೆ ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಫ್ m and n are positive integers and m minus n is an even number, then m square minus n square will always be divisible by ಅಂತ ಕೇಳಿದ್ದಾರೆ. m ಮತ್ತು n ಧನ ಪೂರ್ಣಾಂಕಗಳಿದ್ದು, ಓಕೆನಾ, ಪಾಸಿಟಿವ್ ನಂಬರ್ಸ್. m ಮೈನಸ್ ಎನ್ ಒಂದು ಸಮ ಸಂಖ್ಯೆ ಆಗಿದ್ದರೆ m ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಯಾವ ಸಂಖ್ಯೆಯಿಂದ ಯಾವಾಗಲೂ ಭಾಗವಾಗುತ್ತೆ ಅಂತ ಕೇಳಿದ್ದಾರೆ. ಯಾವಾಗಲೂ ಅದು ಯಾವ ಒಂದು ಸಂಖ್ಯೆಯಿಂದ ಭಾಗವಾಗುತ್ತೆ ಅಂತ ಕೇಳಿ. ನಾನು ಯಾವುದಾದ್ರೂ ಒಂದು ನಂಬರ್ ತೊಗೊತೀನಿ. ಫಾರ್ ಎಕ್ಸಾಂಪಲ್ 7 ಅನ್ಕೊಳ್ಳಿ, 3 ಅನ್ಕೊಳ್ಳಿ. 7 ಮೈನಸ್ 3 ಎಷ್ಟಾಯಿತು? ಈವನ್ ನಂಬರ್ ಬಂತು, 4 ಆಯಿತು. ಕ್ಲಿಯರ್? ಅದಾದರೆ 7 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಮಾಡಬೇಕು. ಏನಪ್ಪ? m ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. 49 ಮೈನಸ್ 9 ಎಷ್ಟಾಯಿತು? 40. ಈ ಸಂಖ್ಯೆ ಎಲ್ಲರಿಂದ ಹೋಗುತ್ತೆ? 4ರಿಂದ 5ರಿಂದ ಹೋಗುತ್ತೆ. ಅದೇ ಥರ ಇನ್ನೊಂದೆರಡು ತಗೊಳ್ಳೋಣ ಎಕ್ಸಾಂಪಲ್. ಓಕೆನಾ? 8 2 ಅಂದ್ಕೊಳ್ಳಿ. ಓಕೆನಾ? ಸೊ 8 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಕ್ಲಿಯರ್? ಸೊ 8 ಸ್ಕ್ವೇರ್ 64 ಆಯಿತು. ಆ್ಯಂಡ್ ಇದು 4 ಆಯಿತು, 60. ಇದು ಸಮೇತ 4 5 ಹೋಗುತ್ತೆ. ನೆಕ್ಸ್ಟು 9 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. 2 ಸ್ಕ್ವೇರ್ ಇಲ್ಲ, ಆಗಲ್ಲ. 3 ಸ್ಕ್ವೇರ್ ತಗೊಳ್ಳಿ, ಬಿಕಾಸ್ ನಮಗೆ ಸಮ ಸಂಖ್ಯೆ ಬೇಕು ಅಲ್ವಾ? ಸೊ 9 ಸ್ಕ್ವೇರ್ 81 ಆಯಿತು. 3 ಸ್ಕ್ವೇರ್ ಎಷ್ಟಾಯಿತು? 9 ಆಯಿತು. ಸೊ ಎಷ್ಟಾಯಿತು? 72 ಆಯಿತು. ಈಗ ಯಾವ ಸಂಖ್ಯೆಯಿಂದ ಹೋಗುತ್ತೆ? ಆಲ್ವೇಸ್ ಡಿವಿಸಿಬಲ್ ಬೈ ಏನು? 4ರಿಂದ ಹೋಗುತ್ತೆ. ಸಮ್ಟೈಮ್ಸ್ 5ಇಂದ ಹೋಗುತ್ತೆ. ಬಟ್ ಅವ್ರು ಕೇಳಿರೋದೇನು? ಆಲ್ವೇಸ್ ಡಿವಿಸಿಬಲ್ ಬೈ ಎಷ್ಟು? 4. ಕ್ಲಿಯರಾ? ರೈಟ್. ನೀವು ಬೇಕಿದ್ರೆ ಆ ಸಂಖ್ಯೆ ಅದನ್ನು ತಗೊಳ್ಳಿ. 11 ಆ್ಯಂಡ್ 1 ಬೇಡ, 3 ತಗೊಳ್ಳಿ. ಓಕೆನಾ? ನಮಗೇನು ಬರಬೇಕು? ಈವನ್ ನಂಬರ್ ಬೇಕು. ಈವನಿಂದ ಈವನ್ನೇ ತೆಗಿತೀರಾ? 12 ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್ ತಗೊಳ್ಳಿ, ತೊಂದರೆ ಇಲ್ಲ. 12 ಸ್ಕ್ವೇರ್ 144, ಇದು 36. ಓಕೆನಾ? 14ನಲ್ಲಿ 6 ಆದರೆ 8. ಲಾಸ್ಟಲ್ಲಿ 8 ಏನಿಂದ ಹೋಗುತ್ತೆ? 4ರಿಂದ. ಓಕೆನಾ? 5ರಿಂದ ಹೋಗಲ್ವಲ್ಲ. ಇಷ್ಟು. ನೆಕ್ಸ್ಟು, ದ ನಂಬರ್ ಆಫ್ ಡಯಾಗ್ನಲ್ಸ್ ಆಫ್ ಆನ್ ಎನ್ ಸೈಡೆಡ್ ರೆಗ್ಯುಲರ್ ಪಾಲಿಗನ್ ಈ 665. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಕೇಳಿದ್ರು. ಓಕೆನಾ? ಸೊ ನಂಬರ್ ಆಫ್ ಡಯಾಗ್ನಲ್ಸ್ ರೆಗ್ಯುಲರ್ ಪಾಲಿಗನ್ದು ಫಾರ್ಮುಲಾ ಏನು ಫೈಂಡ್ ಔಟ್ ಮಾಡೋಕ್ಕೆ? ಸಿಂಪಲ್ ಇದೆ. n ಇಂಟು n ಮೈನಸ್ 3 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಪಾಲಿಗನ್ನು? 660. ಸೊ n ಇಂಟು n ಮೈನಸ್ 3 ಇಸ್ ಈಕ್ವಲ್ ಟು ಇದೆಷ್ಟಾಯಿತು? 10 ಆಯಿತು, 1 ಆಯಿತು, 1330 ಆಯಿತು. ವಾ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಒಂದು ವೇಳೆ ನಾವಿಲ್ಲಿ 40 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, 40 ಇಂಟು 37 ಆಯಿತು ಅಲ್ವೇನಪ್ಪ? ಕ್ಲಿಯರ್? 0 ಆಯಿತು. 7 4 28 ಆಯಿತು. ಆಗಲ್ಲ, ನಮಗೇನು ಬರಬೇಕು? ಲಾಸ್ಟಲ್ಲಿ 30 ಬರಬೇಕು. ಕ್ಲಿಯರ್? ನೆಕ್ಸ್ಟ್ ನೋಡಿ, 33 ಅಂದ್ಕೊಳ್ಳಿ. 33 ಇಂಟು 3 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, 30 ಅಲ್ವಾ? 33 ಇಂಟು 3 ಎಷ್ಟು? 990 ಆಯಿತು. ನಮ್ಗೇನು ಬೇಕು?
1330 ಆಯಿತು. ನೆಕ್ಸ್ಟು 35 ಪುಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇಂಟು 3 ಮೈನಸ್ ಮಾಡಿದ್ರೆ 32 ಅಲ್ವೇನಪ್ಪ? ಕ್ಲಿಯರ್. ಸೊ 35 ಸ್ಕ್ವೇರ್ 1225. ಇನ್ನು ಇದಕ್ಕಿಂತ ಕಮ್ಮಿನೇ ಇದು ಮಲ್ಟಿಪ್ಲೈ ಮಾಡ್ತಿದ್ವಿ, ಹೆಂಗಾಗುತ್ತೆ? ಆಗಲ್ಲ. ಇನ್ನು ಉಳಿದಿರೋದು ಆಪ್ಷನ್ ಏನು? 38 ಅಲ್ವಾ? ಸೊ ಬೇಕಿದ್ರೆ 38 ಇಂಟು 35 ಮಾಡಿ, ಇದೇ ಆನ್ಸರೇ ಬರುತ್ತೆ ಡೆಫಿನೆಟ್ಲಿ. ಮಾಡ್ತೀರಾ? 44 ಕ್ಯಾರಿ 15 24 39 ಆಯಿತು. 39 ಪ್ಲಸ್ 4 43 ಆಯಿತು. 3 9 ಪ್ಲಸ್ 4 13. ಓಕೆನಾ? ಇಷ್ಟೇ. ಕ್ಲಿಯರ್. ನೆಕ್ಸ್ಟು, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7% per annum rate of interest for the period from 5th February to 2023 to 19th April 2023 ಅಂತ ಕೇಳಿದ್ದಾರೆ. 2000 ಮೇಲೆ ವಾರ್ಷಿಕ 7% ಸರಳ ಬಡ್ಡಿ ದರದಲ್ಲಿ 5 ಫೆಬ್ರವರಿ 2023ರಿಂದ 19 ಏಪ್ರಿಲ್ 2023ವರೆಗಿನ ಅವಧಿಯ ದೊರೆಯುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಫಾರ್ಮುಲಾ ಏನು ಸರಳ ಬಡ್ಡಿದು? ಸಿಂಪಲ್ ಇಂಟ್ರೆಸ್ಟ್ PTR/100. ಪ್ರಿನ್ಸಿಪಲ್ ಎಷ್ಟು? 2000. ಟೈಮ್ ಎಷ್ಟು ಗೊತ್ತಿಲ್ಲ. ಓಕೆನಾ? ರೇಟ್ ಗೊತ್ತು 7/100. ಟೈಮು ನೋಡೋಣ. 5 ಫೆಬ್ರವರಿಯಿಂದ ಫೆಬ್ರವರಿ 2023 ಅಂದರೆ ಎಷ್ಟು ದಿನ? 28 ದಿನ. ಇನ್ನೆಷ್ಟು ದಿನ ಅದು? 23 ದಿನ. ಮಾರ್ಚ್ 31 ದಿನ ಇರುತ್ತೆ, ಮತ್ತು ಏಪ್ರಿಲ್ 19 ದಿನ. ಇದು ಎಷ್ಟಾಯಿತು? 50 ಆಯಿತು. 50 + 23 73 ಆಯಿತು. ಡಿವೈಡ್ ಬೈ ಎಷ್ಟು ದಿನ ಇರುತ್ತೆ ವರ್ಷಕ್ಕೆ? 365. ಲೀಪ್ ಇಯರ್ ಇದ್ದರೆ 366. ಇಲ್ಲಿ 24 ಕೊಟ್ಟಿದ್ರೆ 1 ಡೇ ಎಕ್ಸ್ಟ್ರಾ ಆಗುತ್ತೆ, ದಯವಿಟ್ಟು ಅದನ್ನು ಗಮನ ಇಟ್ಕೋಬೇಕು. ಓಕೆನಾ? ಸೊ 1 ಜಾ 5 ಜಾ 2 0 1 ಜಾ 4 ಜಾ 4 7 ಜಾ ಎಷ್ಟು? 28 ರೂಪೀಸ್. ಅದರ ಬಡ್ಡಿ ಎಷ್ಟು? 28 ರೂಪೀಸ್. ಇಷ್ಟೇ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ. ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳಿದ್ದಾವೆ. ಟೈಮ್ ವೇಸ್ಟ್ ಮಾಡೋ ಪ್ರಶ್ನೆಗಳು ತುಂಬ ಅಂದರೆ ತುಂಬ ಇದ್ದಾವೆ, ಅದಕ್ಕೆ ನಾನು ತಗೊಂಡಿದ್ದೀನಿ. ಕ್ಲಿಯರ್. ನನಗೆ ಈ ಥರ ಪ್ರಶ್ನೆಗಳು ಮಾಡಿಸೋದಂದರೆ ತುಂಬ ಇಷ್ಟ. ಓಕೆನಾ? ಕ್ಲಿಯರ್ ಇದೆಯಾ? ಓಕೆ. ನೆಕ್ಸ್ಟ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಅಂತ ಇದೆ. ಸೊ 0.36 ಕ್ಯೂಬ್ ಇಂಟು 0.216 ಕ್ಯೂಬ್ ಡಿವೈಡ್ ಬೈ 0.1296 ಕ್ಯೂಬ್ is equal to 60 divided by 100 to the power of +1 ಅಂತ ಇದೆ. ಓಕೆನಪ್ಪ? ಓಕೆ. ಕ್ಯೂಬು ಪಕ್ಕಕ್ಕೆ ಇಡೋಣ. ಕ್ಯೂಬ್ ಲಾಸ್ಟ್ ತಗೊಳ್ಳೋಣ. ಕ್ಯೂಬ್ ಇರೋದೇ ಮರ್ತು ಬಿಡಿ. ಉಳಿದಿದ್ದು ನೋಡೋಣ. ಈ 1296 36 ಸ್ಕ್ವೇರ್ ಅಲ್ವಾ? ಸರಿ. ಸ್ಕ್ವೇರ್ 36 ಎಸ್ 3 ಕ್ಯಾರಿ 18 36 ಪ್ಲಸ್ 39 3 ಕ್ಯಾರಿ ಆನ್ಸರ್ ಸಿಗ್ಬಿಡ್ತು ನೋಡಿ. ಇದು 36 ಸ್ಕ್ವೇರ್. ಓಕೆನಾ? ಸೊ ಈಗ ನಾವು ಏನು ಮಾಡ್ಬೋದು ಅಂದರೆ ಇಂಟು 0.36 ಇಂಟು 36 ಇಂಟು ಇದೆಷ್ಟಲಿ ಹೋಗುತ್ತೆ? 6 ಜಾ 0.6 ಡಿವೈಡೆಡ್ ಬೈ 0.129 ಅಲ್ವೇನಪ್ಪ? ಸೊ 36 ಸ್ಕ್ವೇರ್ ಇದು. ಸೊ ಇದು ಹೋಯಿತು. ಇನ್ನೇನು ಉಳಿತು? 0.6 ಉಳಿತು. 0.6 ಅಂದರೆ 60/100. ಈಗ ಆ ಕ್ಯೂಬ್ನ ತಗೊಳ್ಳಿ. ಓಕೆನಾ? 60/100 x + 1. ಓಕೆನಾ? ಇದನ್ನು ಬೇಕಾದರೆ ನೀವು ಕ್ಲಾರಿಟಿಯಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? 36 ಸ್ಕ್ವೇರ್ ಇದು. ಕ್ಲಿಯರ್. ಸೊ 36 ಇಂಟು 36 ಮಾಡಿದ್ರೆ ಇಷ್ಟೇ ಬರುತ್ತೆ. ಇಷ್ಟು ಕ್ಯಾನ್ಸಲ್ ಆಗುತ್ತೆ. 0.6 ಅಂದರೆ 60/100. ಓಕೆನಾ? ಈಗ ಬೇಸು ಈಕ್ವಲ್ ಆಯಿತು. ಬೇಸು ಈಕ್ವಲ್ ಆದರೆ ಏನು ಮಾಡ್ಬೇಕು ನಾವು? ಬೇಸು ಈಕ್ವಲ್ ಆದರೆ ಸೊ ಈಕ್ವಲ್ ಮಾಡಿಬಿಡೋದೆ. ಓಕೆನಾ? ಸೊ 3 = ಏನಾಯ್ತಪ್ಪ? x + 1 ಆಯಿತು. ನಮ್ಗೇನು ಬೇಕು? ಎಕ್ಸ್ನ ವ್ಯಾಲ್ಯೂ ಬೇಕು. ಕ್ಲಿಯರ್. ಸೊ x = ಏನಾಗುತ್ತೆ? 2 ಆಗುತ್ತೆ. ಬೇಸಿಕ್ ಕ್ವಶನ್ ಸ್ವಲ್ಪ ತಲೆಯನ್ನು ಓಡಿಸ್ಬೇಕು. ಕ್ಲಿಯರ್. ನೆಕ್ಸ್ಟ್ ನೋಡಿ, in a test B got 50 marks while A got 75 marks out of 105 maximum marks. What percentage of A's marks was B's marks ಅಂತ ಕೇಳಿದ್ದಾರೆ. ಒಂದು ಪರೀಕ್ಷೆಯಲ್ಲಿ ಒಟ್ಟು 105 ಅಂಕಗಳಿಗೆ ಎ 75 ಅಂಕಗಳು, ಬಿಗೆ 50 ಅಂಕಗಳು. ಓಕೆನಾ? ಹಾಗಾದರೆ ಬಿ ಪಡೆದ ಅಂಕಗಳು ಎ ಪಡೆದ ಅಂಕಗಳಿಗೆ ಎಷ್ಟು ಶೇಕಡ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದು 3, ಇದು 2 ಅಂದರೆ 2/3 ಅಂದರೆ ಎಷ್ಟಪ್ಪ? 66.66 ಅಂದರೆ 67%. ಓಕೆನಾ? ಸೊ ಎ ಅನ್ನೋನು 75 ಮಾರ್ಕ್ಸ್ ತೊಗೊಂಡಿದ್ದಾನೆ, ಬಿ ಅನ್ನೋನು 50 ಮಾರ್ಕ್ಸ್ ತೊಗೊಂಡಿದ್ದಾನೆ. ಸೊ ಹಾಗಾದರೆ ಬಿದು ಎಗೆ ಎಷ್ಟಾಗುತ್ತೆ ಅಂದರೆ 66.67% ಆಗುತ್ತೆ. ಇಷ್ಟು ಕ್ಲಿಯರ್. ಇನ್ನೇನಿಲ್ಲ.
ಅವನು ಬಿ ಎಷ್ಟು ತೊಗೊಂಡಿದ್ದಾನೆ ಅದನ್ನ ಮೇಲೆ ಬರ್ಕೊಳ್ಳಿ, ಯಾರಿಗೆ ಹೋಲಿಸ್ತಿದ್ದಾರೆ ಎದಲ್ವಾ ಕೆಳಗಡೆ ಬರ್ಕೊಳ್ಳಿ. ಏನಪ್ಪ 2/. ನೆಕ್ಸ್ಟ್ ನೋಡಿ, ಈ ಪ್ರಶ್ನೆ ಸಖತ್ತಾಗಿದೆ. ಓಕೆನಾ, ಮಾಡಿಸ್ಬೇಡ ಅಂತ. ದ ಲೆಂತ್ ಬ್ರೆಡ್ತ್ ಹೈಟ್ ಆಫ್ ದ ಕ್ಯೂಬಾಯ್ಡ್ ಆರ್ ಇನ್ ದ ರೇಷಿಯೋ 6:5:4 ಅಂಡ್ ಇಟ್ಸ್ ವ್ಯಾಲ್ಯೂಮ್ ಈಸ್ 8,10,000√2 cm3. ಫೈಂಡ್ ದ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಒಂದು ಗಣಪದ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತ 6:5:4 ಆಗಿದ್ದು ಅದರ ಗಣಿ ಪರಿಮಾಣ 8,10,000√2 ಘನ ಸೆಂಟಿಮೀಟರ್ ಆಗಿದೆ. ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಮ್ ಅಂದರೆ ಏನಪ್ಪ, L × B × H, ಯಾವುದಕ್ಕೆ, ಕ್ಯೂಬ್ಯಾಡ್ಗೆ ಅಲ್ವೇನಪ್ಪ. ಅವ್ರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 8,10,000. ಎಲ್ಲೂ ಕೊಟ್ಟಿದ್ದಾರೆ ಎಷ್ಟು, 6x. ಸರ್ ಎಕ್ಸ್ ಯಾಕೆ ತೊಗೊತಿದ್ದೀರಾ, ನಿಮ್ಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಇದು ರೇಷಿಯೋ, ಇದು ಒರಿಜಿನಲ್ ಅಲ್ಲ. ಕ್ಲಿಯರ್, ಯಾವಾಗಾದರೂ ಹಿಂಗೆ ಬಂದರೆ ನೀವು ಎಕ್ಸ್ ಅಂತ ತಗೊಳ್ಳೇಬೇಕು. ಕ್ಲಿಯರಾ, ಯಾವಾಗ ಮೆನ್ಸುರೇಷನಲ್ಲಿ ಅದು. ನೆಕ್ಸ್ಟು ಇದು 5x, x 4x = ಅಷ್ಟೇ. ಓಕೆನಾ, ಟೋಟಲ್ ಎಷ್ಟಾಯಿತು, 6 × 5 30, 34 120x³ ಆಯಿತು ಅಲ್ವೇನಪ್ಪ. x × x × x x³. 1 0 ಜಾಸ್ತಿ ಆಯಿತಾ, ಜಾಸ್ತಿ ಆಗಿದೆ. ಕ್ಲಿಯರ್, ಓಕೆ. 1 0 1 0 ಹೋಯಿತು. 3 4 ಜಾ 27 ವಾ. then x³ = 27 ಏನಾಗುತ್ತೆ, 6 ಜೀರೋಸ್ ಬಿಟ್ಬಿಡಿ. 27 ಆಮೇಲೆ ಕ್ಯೂಬ್ ರೂಟ್ ಆಫ್ 27 ಏನಾಗುತ್ತೆ, 3 ಆಗುತ್ತೆ ಅಲ್ವಾ. ಸೊ 30. ಕ್ಲಿಯರ್, 30 ಈ ಕ್ಯೂಬ್ ಆ ಕಡೆ ಹೋಗುತ್ತೆ ಈಗ. ಕ್ಲಿಯರ್, 30 30 30. ನೆಕ್ಸ್ಟು ಕ್ಯೂಬ್ ರೂಟ್ ಆಫ್ √2 ಅಂದರೆ ಎಷ್ಟಪ್ಪ, ಕ್ಯೂಬ್ ರೂಟ್ ಆಫ್ √2 ಅಂದರೆ 3 ಸಲ ಮಾಡಿ. √2 × √2 ಮಾಡಿದ್ರೆ ಎಷ್ಟಾಗುತ್ತೆ, 2√2ನೇ ಆಗುತ್ತೆ. ಓಕೆನಾ, ಸೊ ಈ 2√2 ಹಂಗೆ ಇಟ್ಕೊಳ್ಳಿ, ಡಿವೈಡೆಡ್ ಬೈ ಈ 4ನ ಕೆಳಗಡೆ ತಗೊಬನ್ನಿ. ಎಕ್ಸ್ನ ವ್ಯಾಲ್ಯೂ ಎಷ್ಟಾಯ್ತಪ್ಪ, 15√2. ಇದನ್ನ ಬೇರೆ ರೀತಿಯಲ್ಲಿ ಮಾಡುವುದು, ಬಟ್ ಲಾಂಗ್ ಆಗುತ್ತೆ, ಇದೇ ಶಾರ್ಟ್ಕಟ್. ಕ್ಲಿಯರ್, ಏನಾಯಿತು, 15√2. ಓಕೆನಾ, ಎಕ್ಸ್ನ ವ್ಯಾಲ್ಯೂ 15√2. ನಾವೇನು ಫೈಂಡ್ ಔಟ್ ಮಾಡಬೇಕು, ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಅಂದರೆ ಒಂದು ಸೆಕೆಂಡು ಇಲ್ಲೇ ಮಾಡೋಣ, ಇದು ಕಾಣಿಸುತ್ತಾ ಅಂತ. ಓಕೆನಾ, ಸರ್ಫೇಸ್ ಏರಿಯಾ ಅಂದರೆ 2 ಆಫ್ LB + BH + HL. ಓಕೆನಾ, 2 ಆಫ್ ಇದು ಮಾಡ್ತೀನಿ. ಓಕೆನಾ, ಕ್ಲಿಯರ್, ಈಗ ಕಾಣಿಸುತ್ತೆ, ಕಾಣಿಸಲ್ಲ ನೋಡಿ. 2 ಆಫ್ LB + BH + ಅಲ್ವೇನಪ್ಪ. 2 ಆಫ್ LB ಎಷ್ಟು, 6 × 5 30x² ಆಯಿತು. BH ಅಂದರೆ 5 × 4 20x² ಆಯಿತು. ಪ್ಲಸ್ HL ಅಂದರೆ 4x × 6x 24x² ಆಯಿತು. ಕ್ಲಿಯರ್, ಹಾಗಾದರೆ 2 × ಒಂದು ವೇಳೆ x² ಕಾಮನ್ ಆಗಿ ತೆಗೆದ್ರೆ ಇನ್ನೇನು ಉಳೀತು, 30 + 20 + 24 74 ಉಳೀತು ಅಲ್ವೇನಪ್ಪ. 2x² ಕಾಮನ್ ಆಯಿತು. ಹಾಗಾದರೆ 2 × x² ಅಂದರೆ ಏನು, ಎಕ್ಸ್ನ ವ್ಯಾಲ್ಯೂ ಎಷ್ಟು, 15√2 ಬಂತು. ಇದನ್ನೇ ಸ್ಕ್ವೇರ್ ಮಾಡಿದ್ರೆ x² ಆಗುತ್ತೆ. 15√2 ಹೋಲ್ ಸ್ಕ್ವೇರ್ × 74. ಕ್ಲಿಯರ್, ಓಕೆ. 2 × 15² 225 ಆಯಿತು. √2 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಲು, 2 ಆಯಿತು × 74. ಓಕೆನಾ, 225 × 2 450 ಆಯಿತು. 450 × 2 900 ಆಯಿತು. 900 × 74 ಮಾಡ್ಬೇಕು ನಾವು ಈಗ. ಓಕೆನಾ, ಸೊ 9 4 36, 3 ಕ್ಯಾರಿ, 9 7 63 + 3 66 20 ಸೊ ಆನ್ಸರ್ ಏನು 66600. ಇಷ್ಟು ಇದೆ ಇದ್ರ ಕತೆ. ಕ್ಲಿಯರ್, ಒಳ್ಳೆ ಪ್ರಶ್ನೆ. ಕ್ಲಿಯರ್, ನೋಡಿ ಅರ್ಥ ಆಯ್ತಾ.
ನೆಕ್ಸ್ಟ್ ಕ್ವಶನ್ ನೋಡಿ, ದ ಮಂತ್ಲಿ ಇನ್ಕಮ್ಸ್ ಆಫ್ ಟೂ ಫ್ರೆಂಡ್ಸ್ ಮೋಹನ್ ಅಂಡ್ ಡೇವಿಡ್ ಆರ್ ಇನ್ ದ ರೇಷಿಯೋ 5:8. ಓಕೆ, ಇದು ಮಂತ್ಲಿ ಇನ್ಕಮ್ಸ್ and each of them saves 75,000 every month. If the ratio of their monthly expenditure is 1:4, okay, find the monthly income of Mohan ಅಂತ ಕೇಳಿದ್ದಾರೆ. ಈ ಥರ ಪ್ರಶ್ನೆಗಳು ನೀವು ಆಲ್ರೆಡಿ ಮಾಡಿದ್ದೀರಾ. CPR ಮೆಥಡ್ ಮಾಡಿಬಿಟ್ರೆ ಮುಗೀತು, ಓಕೆನಾ. ಸೊ ಇದಕ್ಕೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 4 20, 20 ಅಲ್ಲಿ 8 ಹೋದರೆ 12, 12ನ ವ್ಯಾಲ್ಯೂ ಎಷ್ಟು ಸೇವ್ ಮಾಡಿದರೆ 75K. ಇದು ಇನ್ಕಮ್, ಇದು ಎಕ್ಸ್ಪೆಂಡಿಚರ್, ಇದು ಸೇವಿಂಗ್. ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಆಗುತ್ತೆ. ಕ್ಲಿಯರ್? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಒಂದೇ, 75 ಒಂದೇ ಇದೆ. ಸೊ ಹಾಗಾಗಿ ಡಿಫ್ರೆನ್ಸ್ ಎಷ್ಟು? 3 ಇಂಟು 75 ಎಷ್ಟಾಯಿತು? 2,25,000 ಆಯಿತು. ಅದೇನಪ್ಪ ಆರ್ ನೀವು ಈ ಥರ ಮಾಡ್ತೀರಾ, ಮಾಡಿ ತೊಂದರೆ ಇಲ್ಲ. 3 ಲ್ಯಾಕ್ ಆಗುತ್ತೆ, ಇದು 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 75,000 ಆಗುತ್ತೆ. ಸೊ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಇಷ್ಟೇ ಆಗುತ್ತೆ ಅಲ್ವಾ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಮಂತ್ಲಿ ಇನ್ಕಮ್ ಆಫ್ ಮೋಹನ್ ಎಷ್ಟು? 5 ಅಲ್ವಾ. ಸೊ 12 ಇಷ್ಟು ಅಂದರೆ 5 ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್. 12 1 12, ಎಷ್ಟು ಉಳಿತು? 10 ಉಳಿತು, 105 ಆಯಿತು. 12 8 96 ಉಳಿತು, 90 ಆಯಿತು. 12 7 84, ಇನ್ನೆಷ್ಟು ಉಳಿತು? 60 ಮೀನ್ಸ್ 5 ಇದು 18750 ಅಂದರೆ ಅರ್ಧ ಮಾಡಿಬಿಟ್ರೆ ಮುಗೀತು. 18 ಅರ್ಧ ಎಷ್ಟಪ್ಪ? 9. 75ನ ಅರ್ಧ 375, 9375 ಇಲ್ಲಿದೆ. ಯಾವಾಗಾದ್ರೂ ಸಮೇತ ಇಂಟು 5 ಮಲ್ಟಿಪಲ್ ಮಾಡಿದ್ರೆ ಅದನ್ನು ಅರ್ಧ ಮಾಡಿ ತೋರಿಸ್ತೀನಿ ನೋಡಿ. 5 ಇಂಟು 60 ಇದೆ, 5 ಇಂಟು 60 ಇದೆ. 60ನ ಅರ್ಧ ಎಷ್ಟು? 30. 0 ಪುಟ್ ಮಾಡಿದ್ರೆ ಮುಗೀತು. ಕ್ಲಿಯರ್? ಸೊ ಬೈ ಮಾಡಿದಾಗ ಡಬಲ್ ಮಾಡಬೇಕು. ಕ್ಲಿಯರ್? ಇಲ್ಲಿ ನೋಡಿ, ಇದೇ 60/5ನ, ಓಕೆನಾ. 6ನ ಡಬಲ್ ಎಷ್ಟು? 12. ಕ್ಲಿಯರ್? ಸೊ ಇಂಟು ಮಾಡುವಾಗ ಅರ್ಧ, ಬೈ ಮಾಡಿದಾಗ ಡಬಲ್, ಓಕೆನಾ. ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ದ ಮೋಡ್ ಆಫ್ ದ ಅಬ್ಸರ್ವೇಷನ್ಸ್ 968196457165636663 and 3 ಅಂತ ಕೇಳಿದ್ದಾರೆ. ಮೋಡ್ ಫೈಂಡ್ ಔಟ್ ಮಾಡಬೇಕು. ಮೋಡ್ ಅಂದ್ರೆ ಏನು? ಜಾಸ್ತಿ ಅದು ರಿಪೀಟೆಡ್ ಆಗುತ್ತೋ ಅದು, ಓಕೆನಾ. ಸೊ 9 ಕೊಟ್ಟಿದ್ದಾರೆ. 9 ಎಷ್ಟು ಸಲ ರಿಪೀಟ್ ಆಗಿದೆ ನೋಡೋಣ. 1 ಸಲ, 2 ಸಲ, ಇದರ ಟೈಮ್ಸ್ ಆಗಿದೆ, ಓಕೆನಾ. 6 ನೋಡೋಣ. 1 2 3 4 5, ಇದು 6 5 ಟೈಮ್ಸ್ ಆಗಿದೆ. ಸೊ ಇದು ಆನ್ಸರ್ ಆಗಲ್ಲ, ಇದಾಗ್ಬೋದು. ಇನ್ನು 1 ಇದೆ. 1 ಎಷ್ಟು ಟೈಮ್ಸು? 1 2 ಟೈಮ್ಸ್. ಸೊ ಇದು ಆನ್ಸರ್ ಅಲ್ಲ, ಇದು 2 ಆಪ್ಷನ್ ಐತೆ. ನೆಕ್ಸ್ಟ್ 8 ಒಂದೇ ಐತೆ. ಸೊ ಜಾಸ್ತಿ ರಿಪೀಟೆಡ್ ಆಗಿರೋದೇ ಅದು 6. ಸೊ ಆನ್ಸರ್ ಏನು? 6. ಕ್ಲಿಯರ್? ನೆಕ್ಸ್ಟ್, P and Q ಟುಗೆದರ್ ಕ್ಯಾನ್ ಫಿಲ್ ಎ ಸಿಸ್ಟಮ್ ವಿತ್ ವಾಟರ್ ಇನ್ 12 hours. ಓಕೆನಾ. P ಪ್ಲಸ್ Q 12 ಗಂಟೆಗಳಲ್ಲಿ ತುಂಬಬಹುದು. P ಒಬ್ಬನೇ ಅದೇ ಟ್ಯಾಂಕನ್ನು 24 ಗಂಟೆಗಳಲ್ಲಿ ತುಂಬಬಲ್ಲನು, ಓಕೆನಾ. P alone can fill the system with 24 hours, ಓಕೆನಾ. ಸೊ ದೆನ್ ಹೌ ಮೆನಿ ಅವರ್ಸ್ ವಿಲ್ Q alone fill 1/4 ಆಫ್ ದ ಸೇಮ್ ಸಿಸ್ಟಮ್ ವಿತ್ ವಾಟರ್ ಅಂತ ಕೇಳಿದ್ರು, ಓಕೆ. ಸೊ LCM ಎಷ್ಟಾಗುತ್ತೆ? 24. ಇದು 2 ಇದು 1 P ಇದು 1 ಅಂದರೆ ಟೋಟಲ್ 2, Qದು 1 ಆಗುತ್ತೆ, ಓಕೆನಾ. ಸೊ 24 ಡಿವೈಡೆಡ್ ಬೈ 1 ಎಷ್ಟಾಯಿತು? 24. ಬಟ್ ಅವ್ರು ಕೇಳಿರೋದೇನು? 1/4 ಭಾಗ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಎ ಸೆಲ್ಲರ್ ಮೇಕ್ಸ್ ಎ ಲಾಸ್ ಆಫ್ 5% ಬೈ ಸೆಲ್ಲಿಂಗ್ ಎ ಶರ್ಟ್ ಫಾರ್ 1000. he would have made X% ಪ್ರಾಫಿಟ್ ಬೈ ಸೆಲ್ಲಿಂಗ್ ಇಟ್ ಫಾರ್ 1400. ಫೈಂಡ್ ದ ವ್ಯಾಲ್ಯೂ ಆಫ್ X ಅಂತ ಕೇಳಿದ್ದಾರೆ. ಒಬ್ಬ ವ್ಯಾಪಾರಿ ಒಂದು ಶರ್ಟನ್ನು 1000ಕ್ಕೆ ಮಾರಿದಾಗ 5% ನಷ್ಟ ಆಗುತ್ತೆ. 5% ನಷ್ಟ ಅಂದರೆ ಇನ್ನು ಉಳಿದಿರೋದೆಷ್ಟು? 95%ಕ್ಕೆ ಮಾರಾಟ ಮಾಡ್ತಾನೆ, 1000 ರೂಪಾಯಿ. ಹಾಂ, ಅದೇ ಶರ್ಟನ್ನು 1400 ರೂಪಾಯಿಗೆ ಮಾರಿದರೆ X% ಲಾಭವಾಗುತ್ತಿತ್ತು. ಒಂದು ವೇಳೆ ಅದೇ ಶರ್ಟ್ನ 1400ಗೆ ಮಾರಾಟ ಮಾಡಿದ್ರೆ ಅವನಿಗೆ ಸ್ವಲ್ಪ ಲಾಭ ಆಗುತ್ತೆ. ಆ ಲಾಭವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ, ಓಕೆನಾ. 2 0 ಹೋಯಿತು, 2 5 2 7 ಹೋಯಿತು, 5 1 5 19 ಹೋಯಿತು, 19 7 ಎಷ್ಟಪ್ಪ? 133 ಆಯಿತು. ಸೊ 100% ಇರೋದು ಅವ್ನಿಗೆ ಎಷ್ಟು ಲಾಭ ಆಗ್ತಿತ್ತು? 133 ಅಂದರೆ ಎಷ್ಟು ಪರ್ಸೆಂಟ್ ಲಾಭ? 33% ಲಾಭ, ಓಕೆನಾ. ಕ್ಲಿಯರ್? 1 ನಿಮಿಷ ವಾಟರ್ ಕುಡಿದ್ಬಿಟ್ಟು ಮತ್ತೆ ರೆಕಾರ್ಡ್ ಮಾಡ್ತೀನಿ, ಓಕೆನಾ. ರೈಟ್, ರೀಸನಿಂಗ್ ಮಾಡೋಣ. ಮಸ್ತ್ ಇರುತ್ತೆ ರೀಸನಿಂಗ್ ಮಾಡೋಣ, ಓಕೆನಾ. ಎನರ್ಜಿ ಮೇಲೆ ಮಾಡೋಣ. 1-2 ಮಿನಿಟ್ಸ್ ವಾಟರ್ ಕುಡಿದ್ಬಿಟ್ಟು ಆಫ್ ಮಾಡಿ ಬರ್ತೀನಿ ನೋಡಿ.
ರೀಸನಿಂಗ್ ಸ್ಟಾರ್ಟ್ ಓಕೆನಾ. ಸೊ ಬೇಸ್ಡ್ ಆನ್ ದ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್ 3 of the following 4 letters clusters are like certain way thus form a group which later cluster does not belong to that group ಅಂತ ಕೇಳಿದ್ದಾರೆ. 3 ಸೇಮ್ ಇರುತ್ತೆ, ಒಂದು ಸೇಮ್ ಇರಲ್ಲ, ಆ ಥರದ್ದು ನಾವು ಫೈಂಡ್ ಔಟ್ ಮಾಡಬೇಕು ಅಂತ. ಕ್ಲಿಯರ್ ನೋಡಿ. PWS ಅಂದರೆ ಪಿ ಅಂದರೆ ಎಷ್ಟಪ್ಪ 16, ಡಬ್ಲ್ಯೂ ಅಂದರೆ 23, ಎಸ್ ಅಂದರೆ 19, ನೆಕ್ಸ್ಟ್ ಎಫ್ ಅಂದರೆ 6, ಎಮ್ ಅಂದರೆ 13, ಐ ಅಂದರೆ 9. ನೆಕ್ಸ್ಟು ಇಲ್ಲಿ ನೋಡಿ 16 + 3 19 + 4 ಆಗಿದೆ. ಕರೆಕ್ಟಾ? 6 + 3 9, 9 + 4 13 ಆಗಿದೆ. ನೆಕ್ಸ್ಟ್ ನೋಡಿ ಎಲ್ ಅಂದರೆ 12, ಎಸ್ ಅಂದರೆ 19, ಓ ಅಂದರೆ 15. ಇಲ್ಲೂ ಸಮೇತ 12 + 3 15 ಆಗಿದೆ ಆ್ಯಂಡ್ 15 + 4 ಆಗಿದೆ. ಈ 3 ಸೇಮ್ ಇದೆ. ನೆಕ್ಸ್ಟ್ ನೋಡಿ ಇಲ್ಲಿ ಎನ್ ಅಂದರೆ 14 ಆಯಿತು, ಜೆ ಅಂದರೆ 10 ಆಯಿತು, ಐ ಅಂದರೆ 9. ಓಕೆನಾ? ಇಲ್ಲಿ ಅಡಿಷನ್ ಆಗಬೇಕಿತ್ತು, ಮೈನಸ್ ಆಗಿದೆ. ಸೊ ಇದು ಕರೆಕ್ಟ್ ಅಲ್ಲ. ಸೊ ಆನ್ಸರ್ ಏನು? ಆಪ್ಷನ್ ಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಅಜಿತ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ವೈ ಅಂಡ್ ಡ್ರೈವ್ಸ್ 12 ಕಿಲೋಮೀಟರ್ ಟುವರ್ಡ್ಸ್ ದಿ ನಾರ್ತ್ ಅಂತೆ. ಓಕೆನಾ? ಅಜಿತ್ ಅನ್ನೋನು ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ, ವೈ ಅನ್ಕೊಳ್ಳಿ. ಓಕೆನಾ? ಸೊ 12 ಕಿಲೋಮೀಟರ್ ನಾರ್ತ್ಗೆ ಡ್ರೈವ್ ಮಾಡ್ತಾನೆ. ಇದೆಷ್ಟು ಕಿಲೋಮೀಟರ್? 12 ಕಿಲೋಮೀಟರ್. ನೆಕ್ಸ್ಟು ಈ ದೆನ್ ಟರ್ನ್ಸ್ ರೈಟ್, ಅವನು ರೈಟ್ಗೆ ತಿರುಗಿ 33 ಕಿಲೋಮೀಟರ್ ಹೋಗ್ತಾನೆ, 33 ಕಿಲೋಮೀಟರ್ಸ್. ಓಕೆನಾ? ಅಗೇನ್ ಟೇಕ್ಸ್ ರೈಟ್ ಆ್ಯಂಡ್ ಡ್ರೈವ್ಸ್ 67 ಕಿಲೋಮೀಟರ್. ಮತ್ತೆ ರೈಟ್ಗೆ ತಗೊಂಡು 67 ಕಿಲೋಮೀಟರ್ ಡ್ರೈವ್ ಮಾಡ್ತಾನೆ. ಈ ದೆನ್ ಟೇಕ್ಸ್ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 48 ಕಿಲೋಮೀಟರ್. ಮತ್ತೆ ರೈಟ್ ತಗೊಂಡು 48 ಕಿಲೋಮೀಟರ್ ಡ್ರೈವ್ ಮಾಡ್ತಾನೆ. ಕ್ಲಿಯರ್? ಈ ಟೇಕ್ಸ್ ರೈಟ್ ಟರ್ನ್ ಡ್ರೈವ್ಸ್ 55 ಕಿಲೋಮೀಟರ್. ಮತ್ತೆ ಅವನು ರೈಟ್ ತಗೊಂಡು 55 ಕಿಲೋಮೀಟರ್ ಡ್ರೈವ್ ಮಾಡ್ತಾನೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 12 ಅಂದರೆ ಇಲ್ಲಿಂದ ಇಲ್ಲಿಗೂ ಸಮೇತ 12 ಅಲ್ವಾ? ಸೊ ರಿಮೈನಿಂಗ್ ಏನು? 55. ಸೊ ಇದನ್ನು ಸಮೇತ ಏನು? 55. ಓಕೆನಾ? ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ನೋಡಿ, ಟರ್ನ್ಸ್ ಲೆಫ್ಟ್. ಈಗ ಲೆಫ್ಟ್ಗೆ ತಿರುಗ್ತಾನೆ, ಡ್ರೈವ್ಸ್ 27 ಕಿಲೋಮೀಟರ್. ಲೆಫ್ಟ್ಗೆ ತಿರುಗಿ 27 ಕಿಲೋಮೀಟರ್ ಹೋಗ್ತಾನೆ. ಪಾಯಿಂಟ್ ಜೆಡ್ಡಲ್ಲಿ ಸ್ಟಾಪ್ ಮಾಡ್ತಾನೆ. ಇದು ಜೆಡ್ಡು, ಇಲ್ಲಿ ಸ್ಟಾಪ್ ಮಾಡ್ತಾನೆ. ಹಾಗಾದರೆ ಹೌ ಫಾರ್ ಅಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ಶುಡ್ ಈ ಡ್ರೈವ್ ಇನ್ ಆರ್ಡರ್ ಟು ರೀಚ್ ಪಾಯಿಂಟ್ ವೈ ಅಗೈನ್ ಅಂತ ಕೇಳಿದರೆ, ವೈ ಬಿಂದುವನ್ನು ಮತ್ತೆ ತಲುಪಲು ಅವನು ಯಾವ ದಿಕ್ಕಿನಲ್ಲಿ ಹಾಗೂ ಎಷ್ಟು ಕಡಿಮೆ ದೂರ ಪ್ರಯಾಣಿಸಬೇಕು ಅಂತ ಹೇಳಿದ್ದಾನೆ. ಸೊ ಅವನು ಇಲ್ಲಿ ಜೆಡ್ ಇಲ್ಲಿದೆ, ವೈ ಇಲ್ಲಿದೆ. ಕ್ಲಿಯರ್? ವೈ ಇಲ್ಲಿದೆ, ಜೆಡ್ ಇಲ್ಲಿದೆ. ಕ್ಲಿಯರಾ? ಇಲ್ಲಿ ನೋಡಿ, ಇಲ್ಲಿವರೆಗೂ 33 ಅಂದರೆ ಇನ್ನು ಉಳಿದಿದ್ದೇನಪ್ಪ ಇದು 15. ಇಲ್ಲಿ ಎಷ್ಟು ಅವನು ಹೋದ? 27 ಅಲ್ವಾ? ಸೊ 27 + 15 ಎಷ್ಟು? 42. ವೈಗೆ ಬರಬೇಕಂದ್ರೆ ಎಷ್ಟು ಕಿಲೋಮೀಟರ್ ಬರಬೇಕು? 42 ಕಿಲೋಮೀಟರ್ ಬರಬೇಕು. ಸೊ ಈ ಕಡೆ ಬರಬೇಕು. ಈ ಕಡೆ ಅಂದರೆ ಇದೆ ಅದು ಈಸ್ಟ್. ಓಕೆನಾ? ಸೊ ಹಾಗಾದ್ರೆ ಆನ್ಸರ್ ಏನು? 42 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. ಇಷ್ಟೇ ಬೇಸಿಕ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. 2, 12, 48, 240, 1106 ಅಂತ ಇದೆ. ಓಕೆನಾ? ಓಕೆ. ಇಲ್ಲಿ ನೋಡಿ, ಇದು /5 ಆಗಿದೆ, ಇದು /4 ಆಗಿದೆ, ಇದು /3 ಮಾಡಿದ್ರೆ ಎಷ್ಟು? 4, /2 ಮಾಡಿದ್ರೆ 2, /1 ಮಾಡಿದ್ರೆ 2. ಸೊ ಹಾಗಾದರೆ ಇಲ್ಲೇನಾಗಿದೆ? /6, /5, /4, /3 ಮಾಡಿದ್ರೆ 12/3 ಎಷ್ಟು? 4. ಆನ್ಸರ್ ಮುಗೀತು. ಕ್ಲಿಯರ್? ಬೇಸಿಕ್ ಟೈಪ್ ಆಫ್ ಕ್ವಶನ್. ನೆಕ್ಸ್ಟ್ ಈ ಥರ ಕೊಟ್ಟಿದ್ದಾರೆ ನೋಡಿ, ನೆಕ್ಸ್ಟ್ ಬರೋದು ಯಾವುದಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಈ ಥರ ಪ್ರಶ್ನೆಗಳಿಗೆ ನಾವು ಪ್ರಶ್ನೆ ಓದೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಕ್ಲಿಯರ್? ಸೊ VAE 27, OTX 44, HMQ 61, AFJ 78 ಅಂತಿದೆ. ಸೊ ನಾವು ಕೊನೆಯದು ನೋಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನೋಡಿ ಎಲ್ಲ 95 ಇದೆ. ಓಕೆನಾ? ಈಗ ನೋಡೋಣ. V ಅಂದರೆ 22, O ಅಂದರೆ 15, H ಅಂದರೆ 8, A ಅಂದರೆ 1. ಇಲ್ಲಿ ಏನಾಗ್ತಿದೆ? -7, -7, -7. ಎಗೇನ್ ಎ ಅಂದರೆ 1 ಆ್ಯಂಡ್ ಎಗೇನ್ ಸ್ಟಾರ್ಟ್ ಆಗುತ್ತೆ 27. ಸೊ 27 7 ಅಂದರೆ ಸ್ಟಾರ್ಟಿಂಗ್ ಟಿ ಬರಬೇಕು. ಸೊ ಒಂದು ಆಪ್ಷನ್ ಹೋಯಿತು. ನೆಕ್ಸ್ಟ್ ನೋಡಿ, ಎರಡನೇದು ಎ ಇದೆ, ಎ ಅಂದರೆ 1, ಟಿ ಇದೆ 20 ಅಂದರೆ ಇಲ್ಲಿ ಅರ್ಥ ಇದು 27. ಓಕೆನಾ? ನೆಕ್ಸ್ಟು -7 ಆದರೆ 13, ನೆಕ್ಸ್ಟು -7 ಆದರೆ 6F. ಓಕೆನಾ?
ನೆಕ್ಸ್ಟು -7 ಆದರೆ ಏನು ಬರಬೇಕು? ಸೊ 26ಗೆ ಮುಗೀತು, ಮತ್ತೆ 27ಇಂದ ಸ್ಟಾರ್ಟು. ಕ್ಲಿಯರ್? ಸೊ ಎಫ್ ಎಷ್ಟಾಗುತ್ತೆ ಹಾಗಾದರೆ? ಕ್ಲಿಯರಾ? ಸೊ 27, 28, 29, 30, 31, 32 ಆಗುತ್ತೆ. 32 ಅಲ್ಲಿ 7 ಅಂದರೆ ಎಷ್ಟು? 25 ಅಂದ್ರೆ ಏನಪ್ಪ? ವೈ. ಕ್ಲಿಯರಾ? TY ಬರಬೇಕು. ಓಕೆನಾ? ಸೊ ಇದು ಹೋಗ್ತು, ಇನ್ನೇನು CD ಉಳಿದಿದೆ ಅಷ್ಟೇ. ಈ 5 ಆಯಿತು. ಎಕ್ಸ್ ಅಂದರೆ ಎಷ್ಟು? 24 ಅಂದರೆ ಇದು ಸಮೇತ -7 ಆಗಿದೆ. ಇದು Q ಅಂದರೆ 17. ನೆಕ್ಸ್ಟ್ J ಅಂದರೆ 10. ಎಲ್ಲನೂ -7 ಆಗಿದೆ. ನೆಕ್ಸ್ಟ್ J -7 ಎಷ್ಟು? ಕ್ಲಿಯರ್? ಅಂದರೆ 10 - 7 ಎಷ್ಟು? 3 ಅಂದ್ರೇನು? C. ಮುಗೀತಾ? ಕ್ಲಿಯರ್? ಸೊ ನಿಮ್ಗೆ ಹೇಳ್ತಿದ್ವಲ್ಲ, ಸೊ ಸ್ವಲ್ಪ ಟೈಮ್ ತಗೊಳ್ಬೋದು, ಬಟ್ ಎಕ್ಸಾಮಲ್ಲಿ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಪೆನ್ನು ಪೇಪರ್ ಇಲ್ಲದೆ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಈ ಥರ 3 ಒಂದು ಸೆಟ್ ಇರುತ್ತೆ, ಒಂದು ಮಾತ್ರ ಇರಲ್ಲ. ಓಕೆನಾ? ಕ್ಲಿಯರ್? LPKO. ಎಲ್ ಅಂದರೆ ಏನಪ್ಪ? 12, P ಅಂದರೆ ಏನು? 16, K ಅಂದರೆ 11, O ಅಂದರೆ 15. ಸೊ 4 ಇದೆ. ನೆಕ್ಸ್ಟು U ಅಂದರೆ 21, Y ಅಂದರೆ 25, T ಅಂದರೆ 20, X ಅಂದರೆ 24. ಇದು 4 ಇದೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ R ಅಂದರೆ 18, V ಅಂದರೆ 22, Q ಅಂದರೆ 17, V ಅಂದರೆ 22. ಓಕೆನಾ? ಇದು ಡಿಫ್ರೆನ್ಸ್ ಇದೆ, ಇಲ್ಲಿ 4 ಇದೆ, ಇಲ್ಲಿ ಡಿಫ್ರೆನ್ಸ್ 5 ಇದೆ. ನೆಕ್ಸ್ಟ್ ನೋಡೋಣ. G ಅಂದರೆ 7, K ಅಂದರೆ 11, F ಅಂದರೆ 6, J ಅಂದರೆ 10. ಇದು 4 ಡಿಫ್ರೆನ್ಸ್ ಇದೆ. ಸೊ ಯಾವುದು ಡಿಫ್ರೆನ್ಸ್ ಇಲ್ಲ? ಆಪ್ಷನ್ ಸಿ. ಕ್ಲಿಯರಾ? ರೈಟ್. ನೆಕ್ಸ್ಟ್ ಕ್ವಶನ್. All 87 people are standing in a row facing the north. ಓಕೆನಾ? Mr. Z is 11th from the right end, while Mr. G is 26th from the left end. How many people are there between Mr. Z and Mr. G ಅಂತ ಕೇಳಿದ್ದಾರೆ. ಈ ಥರ ಪ್ರಶ್ನೆಗಳು ಡೈರೆಕ್ಟಾಗಿ ಮಾಡ್ಬೋದು. ಯಾವ ಥರ ಅಂದರೆ ಟೋಟಲ್ ಮೈನಸ್ R+L. ಓಕೆನಾ? ಬಿಟ್ವೀನ್ ಕೇಳಿದ್ರೆ ನೆನ್ಪಿಟ್ಕೋಬೇಕು, ಬಿಟ್ವೀನ್ ಕೇಳಿದ್ರೆ ಮಾತ್ರ. ಕ್ಲಿಯರ್? ಸೊ ಟೋಟಲ್ ಎಷ್ಟು? 87 ಮೆಂಬರ್ಸು. ಸೊ ರೈಟಿಂದ ಎಷ್ಟು ಜನ? ರೈಟ್ದೆಷ್ಟು? 11 ಮಿಸ್ಟರ್ Z. ಲೆಫ್ಟ್ದೆಷ್ಟು? 26. ಓಕೆನಾ? ಸೊ 87 - 11 + 26 ಎಷ್ಟು? 37. 87 37 ಅಂದರೆ ಇನ್ ಡಿಫ್ರೆನ್ಸ್ ಎಷ್ಟು ಜನ ಇದ್ದಾರೆ? 50 ಜನ. ಇಷ್ಟು ಸಿಂಪಲ್ ಕ್ವಶನ್. ಈ ಥರ ಪ್ರಶ್ನೆ ಬಿಟ್ವೀನ್ ಅಂತ ಕೇಳಿದ್ರೆ ಟೋಟಲ್ ಮೈನಸ್ R+L ಅಂತ ಮಾಡಿ ಆನ್ಸರ್ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಪೆನ್ನು ಪೇಪರ್ ಸಮೇತ ನಮ್ಗೆ ಬೇಕಾಗಿರಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಈ ಥರ ಕ್ವಶನ್ ಇದೆ. 115 85, 85 60, 60 40, 40 25 ಅಂದರೆ 30 ಮೈನಸ್ಸು, ಇದು 25 ಮೈನಸ್ಸು, ಇದು 20 ಮೈನಸ್ ಆಗಿದೆ, ಇದು 15 ಮೈನಸ್ ಆಗಿದೆ. ನೆಕ್ಸ್ಟ್ ಏನು ಮೈನಸ್ ಆಗಬೇಕು? 10 ಮೈನಸ್ ಆಗಬೇಕು. 25 10 ಹೋದ್ರೆ ಎಷ್ಟು? 10. ಸರಿ, 25 10 ಹೋದ್ರೆ 15. ನೋಡಿ, ಈ ಥರ ಕನ್ಫ್ಯೂಸ್ ಆಗಿಬಿಡ್ತೀವಿ. ವಾ, ಕ್ಲಿಯರ್? ನೆಕ್ಸ್ಟ್ ನೋಡಿ, ಸಿಟ್ಟಿಂಗ್ ಅರೇಂಜ್ಮೆಂಟ್. ಓಕೆನಾ? ABCDEFG are sitting around a circular table facing the center. C sits third to the left of B. B sits second to the left of E. F is an immediate neighbor of both G and B. D is not immediate neighbor of C. How many people sit between B and D who counted from the right of B ಅಂತ ಕೇಳಿದ್ರು. ಓಕೆನಾ? ABCDEFG ಎಂಬ 7 ಜನ ವೃತ್ತಾಕಾರದ ಮೇಜಿನ ಸುತ್ತದಲ್ಲಿ ಇದ್ದಾರೆ. ಓಕೆನಾ? ಸೊ ಫೇಸಿಂಗ್ ಏನು? ಸೆಂಟರ್ಗೆ ಫೇಸ್ ಮಾಡ್ತಿದ್ದಾರೆ ಎಲ್ಲರೂ, ಈ ಕಡೆ ಈ ಕಡೆ. ಓಕೆನಾ? ರೈಟ್. C sits third to the left of F. ಇದು ಸಿ ಅನ್ಕೊಳ್ಳಿ, ಇದು ಎಫ್ ಅನ್ಕೊಳ್ಳಿ. ಸೊ ಸಿ ಏನು? ಲೆಫ್ಟ್ನ 3ನೇ ಪ್ಲೇಸಲ್ಲಿ ಕೂತ್ಕೊಳ್ತಾನೆ. ಇದು 1, ಇದು 2, ಇದು 3. ಓಕೆನಾ? ನೆಕ್ಸ್ಟ್ ನೋಡಿ, ಬಿ ಇನ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಓಕೆನಾ? ಸೊ ಬಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಇ. ಇದು ಇ ಅನ್ಕೊಳ್ಳಿ, ಅವನು ಇಲ್ಲಿ ಕೂರ್ತಾನೆ. ಇದನ್ನ ನಮಗೆ ಇನ್ನೂ ಫುಲ್ ಡಾಟಾ ಗೊತ್ತಿಲ್ಲ, ಸೊ ಬರ್ಕೊಳ್ಬೇಕಾಗಿಲ್ಲ. ಎಫ್ ಇಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಜಿ ಆ್ಯಂಡ್ ಬಿ. ಓಕೆನಾ? ಎಫ್ ಏನು? ನೇಬರ್ ಆಫ್ ಬೋತ್ ಜಿ ಆ್ಯಂಡ್ ಬಿ. ಕ್ಲಿಯರ್? ಓಕೆ. ನೆಕ್ಸ್ಟು ಹಾಗಾದರೆ ಬಿ ಬಂತು. ಬಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಇ ಅಂದರೆ ಒಂದು ಬಿಟ್ಟರೆ ಇಲ್ಲಿ ಇ ಇದ್ದಾನೆ ಅಂತ ಅರ್ಥ. ಕ್ಲಿಯರಾ? ಇನ್ನೇನು ಬೇಕು ನಮಗೆ? ಡಿ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಸಿ. ಡಿ ಇಮಿಡಿಯೇಟ್ ನೇಬರ್ ಅಲ್ಲ, ಇಲ್ಲೂ ಅಲ್ಲ, ಇಲ್ಲೂ ಅಲ್ಲ. ಹಾಗಾದರೆ ಡಿ ಎಲ್ಲಿ? ಇಲ್ಲಿ. ಅವ್ರು ಕೇಳಿರೋದೇನು? ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ಬಿ ಆ್ಯಂಡ್ ಡಿಯಲ್ಲಿ ಎಷ್ಟು ಜನ ಸೆಂಟ್ರಲ್ ಇದ್ದಾರೆ? ಯಾರೂ ಇಲ್ಲ. ಹಾಗಾದ್ರೆ ಆನ್ಸರ್ ಏನು? 0. ಕ್ಲಿಯರ್? ಸೊ ಅವ್ರು ಕೊಟ್ಟಿರುವಂಥ ಡಾಟಾ ನಾವು ಕರೆಕ್ಟಾಗಿ ಬರ್ಕೊಂಡೋದ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಬಂದುಬಿಡುತ್ತೆ, ದೊಡ್ಡ ಮ್ಯಾಟ್ರ್ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡಿ, CPWG ಇಸ್ ರಿಲೇಟೆಡ್ ಟು XTTI ಅಂತೆ. ಅದೇ ಥರ NILC ಈಸ್ ರಿಲೇಟೆಡ್ ಟು IMI ಅಂತೆ.
ಅದೇ ಥರ ಓಕೆ ಜೆಡ್ ಡಿ ಬೇಕು ನಮಗೆ. ಕ್ಲಿಯರ್? ಸೊ ಈ ರಿಲೇಷನ್ನ ಫೈಂಡ್ ಔಟ್ ಮಾಡಬೇಕು. ಇದು 3 ಆಯಿತು, ಇದು 16 ಆಯಿತು, ಇದು 23 ಆಯಿತು, ಇದು 7 ಆಯಿತು. ಕ್ಲಿಯರ್? ಇದೇನಾಗಿದೆ -4 ಆಗಿದೆ, ಇದು 20, ಇದು -3 ಆಗಿದೆ, ಇದು 16, ಇದು ಟಿ ಅಂದರೆ ಇದು +4 ಆಗಿದೆ, ಇದು 3, ಇದು ಎಷ್ಟು 24 ಅಂದರೆ ಇದೇನಾಗಿದೆ -5 ಆಗಿದೆ. ಸರಿ, ಇದು +2 ಆಗಿದೆ ಅಲ್ವಾ? 7 + 2 ಐ. ಓಕೆನಾ? 7 ಅಂದರೆ ಜಿ, ಐ ಅಂದರೆ 9. ಓಕೆನಾ? -5 + 4 -3 +2 ಆಗಿದೆ. ಕ್ಲಿಯರ್? ಇಲ್ಲೂ ನೋಡೋಣ, ಇದು 14, ಇದೇನು 9 ಅಂದರೆ -5 ಆಗಿದೆ. ಓಕೆ, ಇದು 9, ಇದು 13 ಅಂದರೆ ಇದು +4 ಆಗಿದೆ, ಬಂದ್ಬಿಡ್ತು ನಮಗೆ. ರೈಟ್, ಇದು 12, ಇದು 9 ಅಂದರೆ ಇದು -3 ಆಗಿದೆ. ಇದು ಸಿ 3, ಇದು 5 +2 ಆಗಿದೆ. ಸೊ ಸಿಕ್ಬಿಡ್ತು ರಿಲೇಷನ್. ಈ ಥರ ಫೈಂಡ್ ಔಟ್ ಮಾಡಿದ್ರೆ ಮುಗಿತು. -5 + 4 -3 +2. ಓಕೆನಾ? ಸೊ -5 ಮಾಡಿದ್ರೆ ಏನು ಬರಬೇಕು? 15ಅಲ್ಲಿ 10 ಹೋದರೆ 15ಅಲ್ಲಿ 5 ಹೋದರೆ ಜೆ ಬರಬೇಕು. ಕ್ಲಿಯರ್? ಸೊ 2 ಆಪ್ಷನ್ ಹೋಯಿತು. ನೆಕ್ಸ್ಟ್ ಏನು ಮಾಡಬೇಕು ನಾವು? +4 ಅಲ್ವಾ? ಕೆ +4 ಅಂದರೆ K11 +4 ಮಾಡಿದ್ರೆ 15. 15 ಅಂದರೆ ಅದು ಓ. ಓಕೆನಾ? ಸೊ ಆನ್ಸರ್ ಸಿ. ಮುಗೀತು. ಕ್ಲಿಯರ್? ನೆಕ್ಸ್ಟ್, ಆಲ್ 61 people are standing in a row facing north. ಓಕೆನಾ? Z is the 16 from the left end while G is the 7th from the right end. How many people are there between Z and G? ನಾನು ಹೇಳಿದೆ ಬಿಟ್ವೀನ್ ಅಂತ ಕೇಳಿದ್ರೆ ಡೈರೆಕ್ಟ್ ಟೋಟಲ್ ಮೈನಸ್ ಆರ್ ಪ್ಲಸ್ ಎಲ್ ಅಂತ ಮಾಡಿಬಿಡಿ. 61 - 16 + 7 ಅಲ್ವೇನಪ್ಪ? 61 - 23. 61ಅಲ್ಲಿ 23 ಅಂದರೆ ಎಷ್ಟು? 38. ಕ್ಲಿಯರ್? ನೆಕ್ಸ್ಟ್ ನೋಡಿ, ಸಿಲಾಕ್ಸು. ಆಲ್ ಪಾರ್ಕ್ಸ್ ಆರ್ ಅಟ್ಸ್, ಆಲ್ ಅಟ್ಸ್ ಆರ್ ಡಿಸ್ಟ್ರಿಕ್ಟ್ಸ್, ಆಲ್ ಡಿಸ್ಟ್ರಿಕ್ಟ್ಸ್ ಆರ್ ಸಿಟೀಸ್. ಓಕೆನಾ? ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ? ಆಲ್ ಪಾರ್ಕ್ಸ್ ಆರ್ ಡಿಸ್ಟ್ರಿಕ್ಟ್ಸ್, ಆಲ್ ಅಟ್ಸ್ ಆರ್ ಸಿಟೀಸ್ ಅಂತ ಕೊಟ್ಟಿದ್ದಾರೆ. ನೋಡೋಣ. ಥರ ಒಂದು ಪಾರ್ಕ್ ಇದೆ. ಈ ಪಾರ್ಕ್ ಎಲ್ಲನೂ ಸಮೇತ ಏನು, ಎಲ್ಲ ಉದ್ಯಾನಗಳು ಜಿಲ್ಲೆಗಳಾಗಿವೆ. ಸರಿ, ಇದು ಕನ್ಕ್ಲೂಷನ್ಸ್. ಓಕೆನಾ? ಆಲ್ ಪಾರ್ಕ್ಸ್ ಆರ್ ಅಟ್ಸ್, ಇದು ಪಾರ್ಕ್ಸು, ಇದು ಅಟ್ಸು. ನೆಕ್ಸ್ಟ್, ಆಲ್ ಅಟ್ಸ್ ಆರ್ ಡಿಸ್ಟ್ರಿಕ್ಟ್ಸ್, ಈ ಎಲ್ಲ ಅಟ್ಸು ಸಮೇತ ಡಿಸ್ಟ್ರಿಕ್ಟ್ಸ್ ಅಂತ. ಡಿ. ಓಕೆನಾ? ನೆಕ್ಸ್ಟ್, ಆಲ್ ಡಿಸ್ಟ್ರಿಕ್ಟ್ಸ್ ಆರ್ ಸಿಟೀಸ್, ಈ ಎಲ್ಲ ಡಿಸ್ಟ್ರಿಕ್ಟ್ಸ್ ಸಮೇತ ಸಿಟೀಸ್ ಅಂತ. ಸಿ. ಓಕೆನಾ? ಹಾಗಾದರೆ ಆಲ್ ಪಾರ್ಕ್ಸ್ ಆರ್ ಡಿಸ್ಟ್ರಿಕ್ಟ್ಸ್ ಹೌದು, ಎಲ್ಲ ಪಾರ್ಕ್ಸ್ ಸಮೇತ ಡಿಸ್ಟ್ರಿಕ್ಟ್ ಒಳಗಡೆ ಇದೆ. ನೆಕ್ಸ್ಟ್, ಆಲ್ ಅಟ್ಸ್ ಆರ್ ಸಿಟೀಸ್ ಹೌದು. ಓಕೆನಾ? ಸಿಟಿ ಒಳಗಡೆ ಎಲ್ಲ ಅಟ್ಸೂ ಇದೆ. ಸೊ ಹಾಗಾದ್ರೆ ಏನು, ಕನ್ಕ್ಲೂಷನ್ ಎ ಮತ್ತು ಕನ್ಕ್ಲೂಷನ್ ಬಿ ಎರಡೂ ಸಮೇತ ಆಗುತ್ತೆ. ಕ್ಲಿಯರ್? ಇಲ್ಲಿ ಎಲ್ಲಾನು ಆಲ್ ಪಾಸಿಟಿವ್ ಇದೆ. ಸೊ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪಾಸಿಟಿವೇ ಬರುತ್ತೆ. ಒಂದು ವೇಳೆ ಆಲ್ ಸಮ್ ಅಂತ ಬಂದರೆ ಓಕೆನಾ, ಅವಾಗ ಏನಾಗುತ್ತೆ, ನೈದರ್ ಬರುತ್ತೆ ಡೈರೆಕ್ಟ್. ಇದೊಂದು ಶಾರ್ಟ್ ಟ್ರಿಕ್ ಇಷ್ಟೇ, ಇನ್ನೇನು ಇಲ್ಲ. ಕ್ಲಿಯರ್? ನೀವು ಡಯಾಗ್ರಾಮ್ ಹಾಕ್ದನ್ನು ಸಮೇತ ಮಾಡ್ಬೋದು. ಓಕೆನಾ? ಸೊ ಇಲ್ಲೇನು ಇಲ್ಲ, ಯಾವುದನ್ನು ಸಮೇತ ಆಚೆ ಇಲ್ಲ, ಎಲ್ಲನೂ ಸಮೇತ ಒಳಗಡೆ ಇದೆಯಲ್ಲ. ಸೊ ಹಾಗಾಗಿ ನೆಕ್ಸ್ಟು, ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ OAVY ಈಸ್ ಕೋಡೆಡ್ ಆಸ್ 56 ಅಂತೆ. ನೆಕ್ಸ್ಟು SIXT 47 ಅಂತೆ. ಅದೇ ಥರ TMZB ಬೇಕು ನಮಗೆ. ಓಕೆ, ನೋಡೋಣ. O ಅಂದರೆ 15, A ಅಂದರೆ 1, V ಅಂದರೆ 22, Y ಅಂದರೆ 25. ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 25 + 15 ಎಷ್ಟಪ್ಪ? 40. 40 + 23 63 ಆಯಿತು. ಸೊ -7 ಮಾಡಿದ್ದಾರೆ. ನೋಡೋಣ. ಇದು 19 ಆಯಿತು, 9 ಆಯಿತು, 24 ಆಯಿತು, 20 ಆಯಿತು. ABCD ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪಟ 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 ಅಂತ ಬರ್ತಾ ಇರಬೇಕು. ಓಕೆನಾ? ಸೊ ಎಷ್ಟಾಯಿತು? 44 + 28 72 ಆಯಿತು. -7 ಇಲ್ಲ, ಈ ಈಕ್ವೇಷನ್ ಬರಲ್ಲ. ಹಾಗಾದರೆ ಇನ್ನೊಂದ್ಸಲ ನೋಡೋಣ. ಏನು ನೋಡೋಣ? OAVY. O ಆಪೋಸಿಟ್ ಏನಪ್ಪ? O ಆಪೋಸಿಟ್ ಏನು? ಎಲ್ ಅಂದರೆ 12. A ಆಪೋಸಿಟ್ ಏನು? ಜೆಡ್ ಅಂದರೆ 26. V ಆಪೋಸಿಟ್ ಏನು? ಈವ್ನಿಂಗ್ ಅಂದರೆ 5. Y ಆಪೋಸಿಟ್ ಏನು? ಬಿ. ಓಕೆನಾ? ಸೊ 12 + 26 + 5 + 2 ರಿವರ್ಸಿಂದ ಚೆಕ್ ಮಾಡೋಣ. ಓಕೆನಾ? 7 12 19 ಆಯಿತು. 19 + 26 ಎಷ್ಟಾಯಿತು? 45 ಆಯಿತು. ಇದು ಬರ್ತಿಲ್ಲ. 45ಗೆ ಎಷ್ಟು ಆ್ಯಡ್ ಮಾಡಿದ್ದಾರೆ? 11 ಆ್ಯಡ್ ಮಾಡಿದ್ದಾರೆ, 56 ಆಯಿತು. ಸೆಕೆಂಡನ್ನು ಸಮೇತ ಹಿಂಗೆ ಬಂದರೆ ನಾವು ಮಾಡ್ತಿರೋ ರಿಲೇಷನ್ನು ಕರೆಕ್ಟು ಅಂತ. ಓಕೆನಾ? SIXT. ಓಕೆನಾ? ಎಸ್ಗೆ ಅಪೋಸಿಟ್ ಏನು? ಹೈಸ್ಕೂಲ್ ಅಂದರೆ 8. ಐಗೆ ಅಪೋಸಿಟ್ ಏನು? ಇಂಡಿಯನ್ ರೈಲ್ವೇಸ್ ಅಂದರೆ 18. ಎಕ್ಸ್ಗೆ ಅಪೋಸಿಟ್ ಏನು? ಕಾಕ್ಸ್ ಅಂದರೆ 3. ಟಿಗೆ ಅಪೋಸಿಟ್ ಏನು? GT ರೋಡ್ ಅಂದರೆ ಜಿ ಅಂದರೆ 7. ಈ ಥರ ನೆನಪಿಟ್ಕೊಳ್ಳಿ. ಕ್ಲಿಯರ್? 10 ಆಯಿತು, 8 ಆಯಿತು. 18 + 18 36 ಆಯಿತು.
ಪ್ಲಸ್ 11 ಮಾಡಿದ್ರೆ 47. ಬಂದಿದೆ ನೋಡಿ. ಇಲ್ಲಿ ರಿವರ್ಸ್ ಮಾಡಿ ಪ್ಲಸ್ 11 ಮಾಡಿದರೆ, ಇಲ್ಲೂ ರಿವರ್ಸ್ ಮಾಡಿ ಪ್ಲಸ್ 11 ಮಾಡಿದ್ದಾರೆ. ಈಗ ನಾವು ಏನು ಮಾಡಬೇಕು, ರಿವರ್ಸ್ ಮಾಡಿ ಪ್ಲಸ್ 11 ಮಾಡಬೇಕು. ಟಿ ಅಂದರೆ 20, ಟಿಗೆ ಆಪೋಸಿಟ್ ಏನಪ್ಪ ಜಿ ಅಂದರೆ 7. ನೆಕ್ಸ್ಟ್ ಎಮ್ಗೆ ಆಪೋಸಿಟ್ ಏನು ಎನ್ ಅಂದರೆ ಎಷ್ಟು 14 ಪ್ಲಸ್ ಜೆಡ್ಗೆ ಆಪೋಸಿಟು 1, ಬಿಗೆ ಆಪೋಸಿಟ್ಟು ಏನು 25 ಅಲ್ವಾ. ಕ್ಲಿಯರ್. 47 ಆಯಿತು. 47 ಪ್ಲಸ್ 11 ಮಾಡಿದ್ರೆ 58 ಮುಗೀತು. ಕ್ಲಿಯರ್. ಸೊ ಒಂದು ವೇಳೆ ನೋಡಿ ರಿಲೇಷನ್ ಇಲ್ಲಾಂದರೆ ನೀವು ರಿವರ್ಸ್ ಹೋಗ್ಬಿಡ್ಬೇಕು. ಫಸ್ಟ್ ರಿಲೇಷನ್ ಡೈರೆಕ್ಟಾಗಿ ನೋಡಬೇಕು, ಸೆಕೆಂಡ್ ರಿಲೇಷನ್ ಹೋಗ್ಬಿಡ್ಬೇಕು. ಇಲ್ಲಿ ನೋಡಿ ನೀವು ಬೇಕಿದ್ರೆ ಇಲ್ಲಿ ನಂಬರ್ಸಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಥರ ಕೋಡ್ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದಿತ್ತು, ಬಟ್ ನಂಬರ್ಸ್ ಕೊಟ್ಟಿದ್ದಾರಲ್ಲ, ನಂಬರ್ಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಅಡಿಷನ್ ಆಗಿರುತ್ತೆ, ಆರ್ ಓವೆಲ್ಸ್ ಆ್ಯಡ್ ಆಗಿರುತ್ತೆ, ಆರ್ ರಿವರ್ಸಿಂದ ಆಗಿರುತ್ತೆ, ಇಷ್ಟೇ. ಓಕೆನಾ. ನೆಕ್ಸ್ಟ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಸ್ಪೇಸ್ನ AFC ಅಂತ ಬರೆದಿದ್ದಾರೆ, ECAF ಅಂತ ಬರೆದಿದ್ದಾರೆ. ಕೇಸ್ನ ACSC ಅಂತ ಬರೆದಿದ್ದಾರೆ, ESAC ಅಂತ ಬರೆದಿದ್ದಾರೆ. ಈ ಥರ ಸೇಮ್ ಲಾಜಿಕ್ ಇರೋದು ಒಂದಿದೆ, ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಇದ್ದಾರೆ. ಓಕೆನಾ. ಓಕೆ, ಎಫ್ನ ನಾವು ಬರ್ಕೊಳ್ಳೋಣ 1 2 3 4 ಅಂತ. ನೆಕ್ಸ್ಟ್ ಎಲ್ನು 2, ಎಫ್ ಏನು 1 2 3 4. ಹಿಂಗೆ ಶಾರ್ಟ್ಕಟ್ಟು ಬೇಗ ಬರುತ್ತೆ ಅಂತ ಅಷ್ಟೇ. ಎಫ್ ಪ್ಲಸ್ ಏನು 4 2 3, ಇದು 2 ಇದು 1. ಈಗ ಈಸಿಯಾಗಿ ಬರುತ್ತೆ. 4 3 2 1 ಎಲ್ಲಿದೆ ನೋಡಿ. ಓಕೆನಾ. TAM ಅಂದರೆ TEAM ಇದಿದೆ. GON ಅಂದರೆ ENOG ಬರಬೇಕಿತ್ತು, ಇದಿಲ್ಲ. ನೆಕ್ಸ್ಟ್ LONG ಅಂದರೆ GNOL ಬರಬೇಕಿತ್ತು, ಇದು ಇಲ್ಲ. ಮೈನ್ ಅಂದರೆ ಓಕೆನಾ. ಕ್ಲಿಯರ್. ಸೊ NIAM ಇದಿದೆ. ಕ್ಲಿಯರ್. ಸೊ 2 ಆಪ್ಷನ್ ಐತೆ. ನೆಕ್ಸ್ಟ್ ಏನು ಚೆಕ್ ಮಾಡಬೇಕು, ಇದು ಚೆಕ್ ಮಾಡೋಣ. 2 1 3 4. ಓಕೆನಾ. 2 1 3 4. 2 1 ಅಲ್ಲ, ಇದು 1 ಇದೆ, ಇಲ್ಲೂ 1 ಬಂದಿದೆ. ಸೊ ಇದಲ್ಲ, ಇದು 2 1 ಎಸ್. ಎ ಅಂದರೆ ಇಲ್ಲಿ 2, ಎಮ್ ಅಂದರೆ ಇಲ್ಲಿ 1. ಸೊ ಹಾಗಾದ್ರೆ ಆನ್ಸರ್ ಏನು ಆಪ್ಷನ್ ಡಿ. ಕ್ಲಿಯರ್. ಸೊ ರೀಸನಿಂಗ್ ಜಾಸ್ತಿ ಈಸಿ, ಸ್ವಲ್ಪ ನಾವು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೇಕು, ಓಕೆನಾ. ಈ ಥರ 2 ಸೆಟ್ಸ್ ಕೊಟ್ಟಿದ್ದಾರೆ, 3rd ಸೆಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. T5 ಇಂಟು 5 125 ಆಯಿತು. ಪ್ಲಸ್ 72 ಆಗಲ್ಲ. 72 ಡಬಲ್ ಮಾಡಿದ್ರೆ 144 ಆಯಿತು. 25 ಡಬಲ್ ಮಾಡಿದ್ರೆ 50 ಆಯಿತು. 194 ಆಯಿತು. ನೋಡಿ. ಕ್ಲಿಯರ್. 25 ಇಂಟು 2 50 ಆಯಿತು. ಪ್ಲಸ್ 72 ಇಂಟು 2 144 ಆಯಿತು. ಸೊ ಹಾಗಾದ್ರೆ ಆನ್ಸರ್ ಏನು 194 ಇದೆ. ಸೆಕೆಂಡ್ದು ನೋಡೋಣ ಅದೇ ಥರನಾ. 160 ಪ್ಲಸ್ 64 224 ಆಯಿತು. ಸೊ ಅದೇ ಥರ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಇಲ್ಲಿ ನಾವು ಕ್ವಶನ್ಸ್ ನೋಡಿದ್ವಲ್ಲ, ಸ್ವಲ್ಪ ನಾವು ನಮ್ಗೆ ಗೊತ್ತಿರುತ್ತೆ ಬೇಗ, ಅಂದರೆ ನಾವು ನೋಡಿದ್ವಲ್ಲ ಆಲ್ರೆಡಿ ಕ್ವಶನ್ಸು, ಬಟ್ ಎಕ್ಸಾಮಲ್ಲಿ ಸ್ವಲ್ಪ ಕಷ್ಟನೇ ಇರುತ್ತೆ, ಬಟ್ ನಾವು ಟ್ರೈ ಮಾಡಬೇಕು. ಕ್ಲಿಯರ್. 91 ಅಂದರೆ 182 ಆಯಿತು. 65 ಅಂದರೆ ಡಬಲ್ 130 ಆಯಿತು. ಬರಲ್ಲ, ನಮ್ಗೆ ಲಾಸ್ಟಲ್ಲಿ 2 ಬರುತ್ತೆ, 0 ಬರಬೇಕಿತ್ತು. ನೆಕ್ಸ್ಟ್ 45 ಅಂದರೆ 90 ಆಯಿತು. 89 ಅಂದರೆ ಎಷ್ಟಾಯ್ತಪ್ಪ 178 ಆಯಿತು. ಟೋಟಲ್ ಎಷ್ಟಾಯಿತು 268 ಆಯಿತು. ಸೊ ಆನ್ಸರ್ ಕ್ಲಿಯರ್. ಇದು ನೋಡ್ತೀರಾ, ಇದು ಡಬಲ್ 2 ಆಗುತ್ತೆ, ಇದು ಡಬಲ್ 6 ಆಗುತ್ತೆ. 2 + 6 8 ಬರಬೇಕಿತ್ತು, ಇದು ಬಂದಿಲ್ಲ. ನೆಕ್ಸ್ಟ್ ಇದರ ಡಬಲ್ 8 ಆಗುತ್ತೆ, ಇದರ ಡಬಲ್ 6 ಆಗುತ್ತೆ. ಕ್ಲಿಯರ್. ಇದು ಚಾನ್ಸ್ ಇರ್ಬೋದು, ಬಟ್ ನೋಡಿ ಒಂದೇ ಆಪ್ಷನ್ ಅಲ್ವಾ ಕೇಳಿರೋದು, ಒಂದು ಆಪ್ಷನ್ ಬಂದಿದೆ, ಇನ್ನು ನಾವು ಯಾಕೆ ಚೆಕ್ ಮಾಡಲಿ ಅಲ್ವಾ. 15 ನೋಡಿ, ಸಮ್ ಸೀಡ್ಸ್ ಆರ್ ಬೆರ್ರೀಸ್. ಓಕೆನಾ. ಸಮ್ ಸೀಡ್ಸ್ ಇದೆ, ಏನು ಬೆರ್ರೀಸ್ ಅಂತೆ. ಸೀಡ್ಸ್ ಆರ್ ಬೆರ್ರೀಸ್. ಓಕೆನಾ. ಆಲ್ ಫ್ರೂಟ್ಸ್ ಆರ್ ಬೆರ್ರೀಸ್. ಓಕೆ, ಆಲ್ ಫ್ರೂಟ್ಸ್ ಆರ್ ಬೆರ್ರೀಸ್. ಆಲ್ ಫ್ರೂಟ್ ಈ ಥರ ಇದೆ ಅನ್ಕೊಳ್ಳಿ. ಆಲ್ ಫ್ರೂಟ್ಸ್ ಆರ್ ಬೆರ್ರೀಸ್. ಓಕೆನಾ. ಸೊ ಏನು ಕೊಟ್ಟಿದ್ದಾರೆ ಕನ್ಕ್ಲೂಷನ್ನು, ಸಮ್ ಸೀಡ್ಸ್ ಆರ್ ಫ್ರೂಟ್ಸ್ ಇಲ್ಲ, ಇರಲೇಬೇಕು ಅಂತ ರೂಲ್ ಏನಿಲ್ಲ. ಕ್ಲಿಯರ್. ಸೊ ಬಿಕಾಸ್ ಅವ್ರು ಹೇಳಿರೋದು ಸಮ್ ಸೀಡ್ಸ್ ಆರ್ ಬೆರ್ರೀಸ್ ಅಂತ, ಫ್ರೂಟ್ಸ್ ಒಳಗಡೆ ಇರುತ್ತೆ, ಸೀಡ್ಸ್ ಆಚೆ ಇದೆ ಇಲ್ಲ. ಆಲ್ ಬೆರ್ರೀಸ್ ಆರ್ ಫ್ರೂಟ್ಸ್, ಆಲ್ ಬೆರ್ರೀಸ್ ಆರ್ ಫ್ರೂಟ್ಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಏನು ಎಲ್ಲ ಬೆರ್ರೀಸು ಫ್ರೂಟ್ಸ್ ಆಗುತ್ತಾ, ಚಾನ್ಸ್ ಇಲ್ಲ. ಅವ್ರು ನಮಗೇನು ಸ್ಟೇಟ್ಮೆಂಟೇ ಕೊಟ್ಟಿಲ್ವಲ್ಲ, ಸೊ ಆಗಲ್ಲ. ಸಮ್ಮು ಆಲ್ ಇದ್ದರೆ ಆಲ್ಮೋಸ್ಟ್ 99% ನಿಮ್ಗೆ ಏನಾಗಿರುತ್ತೆ, ನೈದರ್ 1 ನಾರ್ 2ನೇ ಆಗಿರುತ್ತೆ. ಆಪ್ಷನ್ ಡಿ. ಕ್ಲಿಯರ್.
ನೆಕ್ಸ್ಟು 7 ಫ್ರೆಂಡ್ಸ್ ಬಿ ಸಿ ಡಿ ಟಿ ಯು ವಿ ಆ್ಯಂಡ್ ಡಬ್ಲ್ಯೂ ಆರ್ ಸಿಟ್ಟಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಫೇಸಿಂಗ್ ನಾರ್ತ್. ಓಕೆ, ಓನ್ಲಿ 3 ಪೀಪಲ್ ಸಿಟ್ ಬಿಟ್ವೀನ್ ಸಿ ಆ್ಯಂಡ್ ಡಬ್ಲ್ಯೂ. ಓಕೆನಾ, 3 ಜನ ಮಾತ್ರ ಸಿ ಮತ್ತು ಡಬ್ಲ್ಯೂಗೆ ಕೂತವ್ರು. 1 2 3. ಡಿ ಸೀಟ್ಸ್ ಇಮಿಡಿಯೇಟ್ ಟು ದ ಲೆಫ್ಟ್ ಆಫ್ ಡಿ. ಡಿ ಏನು, ಡಬ್ಲ್ಯೂನ ತಕ್ಷಣದ ಎಡಭಾಗದಲ್ಲಿ ಕುಳಿತಿದ್ದಾನೆ. ಬಿನ ಬಲಭಾಗದಲ್ಲಿ ಯಾರೂ ಕುಳಿತಿಲ್ಲ. ಬಿನ ಬಲಭಾಗದಲ್ಲಿ ಯಾರೂ ಕುಳಿತಿಲ್ಲ ಅಂದರೆ ಬಿನೇ ನಮಗೆ ಎಂಡ್ ಪಾಯಿಂಟ್ ಆಯಿತು. ನೆಕ್ಸ್ಟು ಬಿ ಮತ್ತು ಡಿ ಅವರ ನಡುವೆ ಕೇವಲ ಇಬ್ಬರಿದ್ದಾರೆ. ಓಕೆನಾ, ಡಿ ಮತ್ತು ಡಬ್ಲ್ಯೂ ಆಲ್ರೆಡಿ ಸರಿ, ಬಿ ಮತ್ತು ಡಿ ಆಲ್ರೆಡಿ ಒಬ್ರು ಇದ್ದಾರೆ. ಓಕೆನಾ, ಇನ್ನೇನು ಬರಬೇಕು, ಒಬ್ಬರು ಬರಬೇಕಷ್ಟೇ ಇಲ್ಲಿ. ನೆಕ್ಸ್ಟು ಟಿ ವಿನ ತಕ್ಷಣದ ಬಲಭಾಗದಲ್ಲಿ ಇದ್ದಾನೆ. ಇಲ್ಲಿ ಪ್ಲೇಸ್ ಒಂದೇ ಇರೋದು. ಕ್ಲಿಯರಾ? ಸೊ ಹಾಗಾಗಿ ಇಲ್ಲಿ ಟಿ ವಿನ ತಕ್ಷಣದ ಬಲಭಾಗದಲ್ಲಿ ಅಂದರೆ ಓಕೆನಾ, ಟಿ ಸೀಟ್ಸ್ ಇಮಿಡಿಯೇಟ್ ರೈಟ್ ಆಫ್ ವಿ. ಇದು ವಿ ಆಗುತ್ತೆ, ಇದು ಟಿ ಆಗುತ್ತೆ. ಕ್ಲಿಯರಾ? ಸೊ ಎಷ್ಟಾಯ್ತಪ್ಪ, 1 2 3 4 5 ಆಯಿತು. ಇನ್ನು ಉಳಿದಿರೋದು ಯಾವುದು, ಯು. ಇದು 6 ಆಯಿತು, ಇನ್ನಿದು 7 ಆಯಿತು. ನಮಗೆ ಬಂದ್ಬಿಡ್ತು. ಅವ್ರು ಏನು ಕೇಳಿದ್ದಾರೆ, ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಯು ಒನ್ ಟಿ. ಯು ಇದು, ಟಿ ಇದು. ಎಷ್ಟು ಜನ ಕೂತವ್ರೆ, ಇಬ್ಬರೇ, ಡಿ ಮತ್ತು ಡಬ್ಲ್ಯೂ. ಕ್ಲಿಯರ್? ಇದು ಸಿ ಇಲ್ಲಲ್ಲ, ಇಲ್ಲ. ಓಕೆನಾ, ಎಷ್ಟು ಜನ, ಬೇಸಿಕ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ನೋಡಿ, ಕೆ ಐ ಜಿ ಕೆ ಈಸ್ ರಿಲೇಟೆಡ್ ಟು ಜೆ ಎಚ್ ಎಫ್ ಜೆ ಅಂತೆ. ಓಕೆನಾ, ಅದೇ ಥರ ಜೆ ಎಚ್ ಎಫ್ ಜೆ ರಿಲೇಟೆಡ್ ಟು ಐ ಜಿ ಇ ಐ ಅಂತೆ. ಹಾಗಾದರೆ ಎಸ್ ಕ್ಯೂ ಓ ಎಸ್ ರಿಲೇಟೆಡ್ ಏನು ಅಂತ. ಓಕೆನಾ, ಸೇಮ್ ಲಾಜಿಕಲ್ಲಿ. ಇದು 11, ಇದು 10, ಇದು 9, ಇದು 8, 7 6, 11 10, -1 ಆಗಿದೆ. 10 9, 8 7, 6 5, 10 9, ಮೈನಸ್ ಆಗಿದೆ. ಸೊ ಎಸ್ -1 ಏನಾಗುತ್ತೆ, ಆರ್ ಆಗುತ್ತೆ. ಎಸ್ -1 ಏನಾಗುತ್ತೆ, ಆರ್ ಆಗುತ್ತೆ. ಲಾಸ್ಟಲ್ಲಿ 2 ಆರ್ ಬರಬೇಕು. ಎಲ್ಲನೂ ಇದೆಯಾ? ಓಕೆ. ಕ್ಯೂ -1 ಏನಾಗುತ್ತಪ್ಪ, ಪಿ ಆಗುತ್ತೆ. ಆರ್ ಪಿ ಬರಬೇಕಪ್ಪ. ಓಕೆನಾ, 2 ಆಯಿತು. ನೆಕ್ಸ್ಟ್ ಓ -1 ಏನಾಗುತ್ತೆ, ಎನ್ ಆಗುತ್ತೆ. ಆರ್ ಪಿ ಎನ್ ಆರ್, ಆಪ್ಷನ್ ಬಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಕೇಳಿದರೆ 84 86 90 92 96 ಯಾವ ಥರ ಇದೆ ಇದು? +2 ಆಗಿದೆ, +4 ಆಗಿದೆ, ಮತ್ತೆ +2 ಆಗಿದೆ, ಮತ್ತೆ +4 ಆಗಿದೆ, ರಿಪೀಟ್ ಆಗ್ತಿದೆ. ಮತ್ತೆ ಏನಾಗಬೇಕು, +2 ಆಗಬೇಕು. 96 +2. ರೀಸನಿಂಗ್ ಸ್ವಲ್ಪ ಫಾಸ್ಟ್ ಮಾಡೋಣ. ಕ್ಲಿಯರ್? ನಿಮಗೆ ಟೈಮು ಗೊತ್ತಾಗಬೇಕು, ಅಲ್ಲಿ ಟೈಮ್ ಜಾಸ್ತಿ ಇರಲ್ವಲ್ಲ. ರೀಸನಿಂಗ್ ಆಲ್ಮೋಸ್ಟ್ ನೋಡಿ ಒಂದು 6 ಮಂತ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮ್ಯಾಥ್ಸ್ ಹಂಗಲ್ಲ, ಡೈಲಿ ಮಾಡ್ತಾ ಇರಬೇಕು. ಕ್ಲಿಯರ್? ನೆಕ್ಸ್ಟ್ ನೋಡಿ, ವಾಟ್ ವಿಲ್ ಬಿ ದ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಈಕ್ವೇಷನ್ ಇಫ್ ಪ್ಲಸ್ ಅಂಡ್ ಮೈನಸ್ ಆರ್ ಇಂಟರ್ಚೇಂಜ್ ಅಂಡ್ ಇಂಟು ಅಂಡ್ ಡಿವೈಡ್ ಬೈ ಆರ್ ಇಂಟರ್ಚೇಂಜ್ ಅಂತ ಕೇಳಿದ್ದಾರೆ. ಓಕೆನಾ, ಒಂದು ವೇಳೆ ಪ್ಲಸ್ಸು ಮತ್ತು ಮೈನಸ್ ಚಿಹ್ನೆಗಳು ಬದಲಾಯಿಸಿ ಹಾಗೂ ಇಂಟು ಮತ್ತು ಚಿಹ್ನೆಗಳು ಪರಸ್ಪರ ಬದಲಾಯಿಸಿದರೆ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಕೇಳಿದ್ದಾರೆ. ಓಕೆ, 12 ಡಿವೈಡೆಡ್ ಬೈನ ಏನು ಇಂಟರ್ಚೇಂಜ್ ಆಗಿದೆ ಅಂತೆ, ಇಂಟು 5 ಪ್ಲಸ್ ಏನು ಇಂಟರ್ಚೇಂಜು, -21 ಇಂಟು ಏನು ಇಂಟರ್ಚೇಂಜು, ಡಿವೈಡೆಡ್ ಬೈ ಮೈನಸ್ ಏನು ಇಂಟರ್ಚೇಂಜು, +2 = ಮಾರ್ಕ್ ಪ್ಲಸ್ ಏನು ಇಂಟರ್ಚೇಂಜು, -53. ಇಷ್ಟೇ ಅಲ್ವಾ? 60 ಆಯಿತು, 7 ಆಯಿತು, ಇದು +2 ಆಯಿತು, ಮೈನಸ್ ಇರೋದು ಈ ಕಡೆ ಬಂದರೆ +53 ಆಯಿತು. ಏನಪ್ಪ, ರೈಟ್? 60ಯಲ್ಲಿ 7 ಹೋದರೆ ಎಷ್ಟು? ತಪ್ಪು ಮಾಡಿದ್ವಿ, ಒಂದು ಸೆಕೆಂಡ್. 12 ಇಂಟು 5, ಓಕೆನಾ, -21 ಡಿವೈಡೆಡ್ ಬೈ 3 ಪ್ಲಸ್ 2 ಕ್ವಶನ್ ಮಾರ್ಕ್ -53. ವಾ, 12 5 60 ಆಯಿತು, 7 ಆಯಿತು, +2 ಆಯಿತು. ಕ್ಲಿಯರ್? ಸೊ 60ಯಲ್ಲಿ 7 ಹೋದರೆ ಎಷ್ಟು? 53 +2 ಏನಾಯಿತು?
55 ಆಯಿತು. ಎಲ್ಲಿ ಮಿಸ್ಟೇಕ್ ಆಗಿದೆ? ನೋಡೋಣ, ಓಕೆನಾ? ಬೇಕಾಗಿದೆ, ಕ್ವಶನ್ ರಾಂಗ್ ಇದೆ, ಗೊತ್ತಾಗ್ತಿಲ್ಲ. 55 ಆಯಿತು. ಒಂದು ವೇಳೆ ಇದು +5 ಅಂತ ನನ್ನ ಡೌಟು. +5 ಆದರೆ ಆ ಕಡೆ ಬಂದರೆ 60 ಆಗುತ್ತೆ. ನೋಡೋಣ, ಓಕೆನಾ? ಇದನ್ನು ನೋಡೋಣ. ಕ್ಲಿಯರ್? ರೈಟ್. 20 ಕ್ವಶನ್ನು. ಸೊ 49 9 609 7 214 ಈ ಥರ ಇದೆ. ಎ ಅಂದರೆ ಡಿವೈಡೆಡ್ ಬೈ, ಓಕೆನಾ? ಬಿ ಅಂದರೆ ಇಂಟು, ಅಂದರೆ ಬಿ ಇಲ್ಲಿದೆ ಇಂಟು. ನೆಕ್ಸ್ಟು ಡಿ ಇದೆ. ಡಿ ಅಂದರೆ ಏನು? ಮೈನಸ್ ಅಂತೆ. ಓಕೆ. ನೆಕ್ಸ್ಟು ಇಲ್ಲಿ ಎ ಇದೆ. ಎ ಅಂದರೆ ಏನಪ್ಪ? ಡಿವೈಡೆಡ್ ಬೈ. ಇಲ್ಲಿ ಸಿ ಇದೆ. ಸಿ ಅಂದರೆ ಏನು? ಪ್ಲಸ್ ಅಂತೆ. ಕ್ಲಿಯರ್? 49 ಇಂಟು 9, ಓಕೆನಾ? 9 9 81 ಆಯಿತು. ಓಕೆ. 609 ಡಿವೈಡ್ ಬೈ 7 ಅಂದರೆ 7 1 7 8 56 ಆಯಿತು. 4 ಉಳಿತು. 49 ಮೀನ್ಸ್ 7 ಪ್ಲಸ್ 240. 14 7 ಹೋದರೆ 7 ಪ್ಲಸ್ 1 ಎಷ್ಟಾಯಿತು? 8 ಆಯಿತು. ಸೊ ಯೂನಿಟ್ ಡಿಜಿಟ್ ಏನು ಬರಬೇಕು? 8 ಬರಬೇಕು. ಇಷ್ಟೇ. ಕ್ಲಿಯರ್? ಇದೂ ಇಲ್ಲಿ 5 ಇದೆ ಅಂತ ಅನ್ನಿಸ್ತಿದೆ. ಚೆಕ್ ಮಾಡೋಣ, ಓಕೆನಾ? ಓಕೆನಾ? ಸೊ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅಂದ್ಕೊಳ್ತಿದ್ದೀನಿ. 12 ಇಂಟು 5, ಓಕೆನಾ? ಮೈನಸ್ 21 ಡಿವೈಡೆಡ್ ಬೈ 3, ಓಕೆನಾ? ರೈಟ್. ನೆಕ್ಸ್ಟ್ ಪ್ಲಸ್ 2 7 5, ಓಕೆ. 60ಯಲ್ಲಿ 5 ಹೋದರೆ 55. ಓಕೆ, ಆ 5 ಈ ಕಡೆ ಬಂದರೆ 16 ಆಗುತ್ತೆ. ರೈಟ್? 16 ಆನ್ಸರ್ ಆಗಿರ್ಬೋದು, ಬಟ್ ನೋಡೋಣ, ಓಕೆನಾ? ನೆಕ್ಸ್ಟ್ ಅದೇ ಥರ ವಾಟ್ ವಿಲ್ ಬಿ ದ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಫಾಲೋಯಿಂಗ್ ಪ್ಲಸ್ ಆ್ಯಂಡ್ ಮೈನಸ್ ಆರ್ ಇಂಟರ್ಚೇಂಜ್ ಇಂಟು ಆ್ಯಂಡ್ ಡಿವೈಡ್ ಬೈ ಆರ್ ಇಂಟರ್ಚೇಂಜ್ ಅಂತ ಇದೆ, ಓಕೆನಾ? 24 ಇಂಟರ್ಚೇಂಜ್ ಆಗಿದೆ ಡಿವೈಡ್ ಬೈ ಇಂಟುಗೆ. ಪ್ಲಸ್ ಇರೋದು ಮೈನಸ್ ಆಗಿದೆ 84. ಇಂಟು ಡಿವೈಡ್ ಬೈ ಆಗಿದೆ 7. ನೆಕ್ಸ್ಟ್ ಮೈನಸ್ ಇರೋದು ಪ್ಲಸ್ ಆಗಿದೆ 12. 9 4 36 ಆಯಿತು. ಲಾಸ್ಟಲ್ಲಿ 6 ಮೈನಸ್ 2 ಪ್ಲಸ್ 7. 6 2 ಹೋದರೆ 4 4 ಪ್ಲಸ್ 7 ಎಷ್ಟಪ್ಪ? 11 ಬರಬೇಕು ಲಾಸ್ಟಲ್ಲಿ. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. TMCB ಎಷ್ಟಂತೆ? 76 ಅಂತೆ. GKIR ಎಕ್ಸಾಮಲ್ಲಿ ಅದೇ ಥರ ಕ್ವಶನ್ ಜಾಸ್ತಿ ಓದಕ್ಕೆ ಹೋಗ್ಬೇಡಿ, ಓಕೆನಾ? ಓಡಾಡ್ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ವಾ ಇನ್ನು ಇಷ್ಟೇ ಕೇಳ್ತಾರೆ ಅಂತ ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಟಿ ಅಂದರೆ 20, ಎಮ್ ಅಂದರೆ 13, ಸಿ ಅಂದರೆ 3, ಬಿ ಅಂದರೆ 2. ಎಷ್ಟಾಯ್ತಪ್ಪ? 20 ಪ್ಲಸ್ 13 33 ಪ್ಲಸ್ 3 36 ಪ್ಲಸ್ 2 38 ಆಯಿತು. ಡಬಲ್ ಮಾಡಿದರೆ ನೋಡೋಣ. ಜಿ ಅಂದರೆ 7, ಕೆ ಅಂದರೆ 11, ಐ ಅಂದರೆ 9, ಆರ್ ಅಂದರೆ 18, ಓಕೆನಾ? 20 ಪ್ಲಸ್ 18 38 ಪ್ಲಸ್ 1 45 ಆಯಿತು. ಇದನ್ನು ಡಬಲ್ ಮಾಡಿದ್ದಾರೆ. ನೆಕ್ಸ್ಟ್ ಯು ಅಂದರೆ 21, ಎ ಅಂದರೆ 1, ಪಿ ಅಂದರೆ 16, ಡಿ ಅಂದರೆ 4. 20 ಪ್ಲಸ್ 22, ಬಿ ಅಂದರೆ 21, ಸಾರಿ, ಬಿ ಅಂದರೆ 21, ಇದು 23 ಆಯಿತು, ಓಕೆನಾ? 23 ಪ್ಲಸ್ 20 43 ಆಯಿತು. 43 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ? 86 ಆಗುತ್ತೆ. ಕ್ಲಿಯರ್? ಕರೆಕ್ಟ್ ಇದೆಯಾ? ಬಿ ಅಂದರೆ 22 ಪ್ಲಸ್ 1 23 ಪ್ಲಸ್ 4 27 ಪ್ಲಸ್ 16 43. ಕರೆಕ್ಟ್ ಇದೆ, 86. ಕ್ಲಿಯರ್? ನೆಕ್ಸ್ಟ್ ನೋಡಿ. ಅಜಯ್ ಡ್ರೈವ್ಸ್ 10 ಕಿಲೋಮೀಟರ್ ಫ್ರಮ್ ಪಾಯಿಂಟ್ ಎ ಟುವರ್ಡ್ಸ್ ಈಸ್ಟ್. 10 ಕಿಲೋಮೀಟರ್ ಹೋಗ್ತಾನೆ, ಓಕೆನಾ? ಎ ಇಂದ 10 ಕಿಲೋಮೀಟರ್ ಹೋಗ್ತಾನೆ ಈಸ್ಟ್ಗೆ. ಈ ದೆನ್ ಟೇಕ್ಸ್ ರೈಟ್ ಟರ್ನ್ ಡ್ರೈವ್ಸ್ 5 ಕಿಲೋಮೀಟರ್. ರೈಟ್ ತೊಗೊತಾನೆ 5 ಕಿಲೋಮೀಟರ್ ಹೋಗ್ತಾನೆ. ನೆಕ್ಸ್ಟು ಟರ್ನ್ಸ್ ಲೆಫ್ಟ್ ಅಂದರೆ ಈಗ ಹಿಂಗೆ, ಓಕೆನಾ? ಇದು ರೈಟ್ ಆಗಿಬಿಡುತ್ತೆ. ಕ್ಲಿಯರ್? ಅವನು ಹಿಂಗೆ ಬರ್ತಾ ಇದ್ದಾನೆ ಅಲ್ವಾ, ನಮ್ಗೆ ಆಪೋಸಿಟ್ ಆಗಿ. ಮತ್ತೆ ತಿರುಗುತ್ತಾನೆ 10 ಕಿಲೋಮೀಟರ್. ನೆಕ್ಸ್ಟ್ ಈ ಟೇಕ್ಸ್ ಫೈನಲ್ ಲೆಫ್ಟ್ ಟರ್ನ್, ಮತ್ತೆ ಇದೆ ಲೆಫ್ಟು, ಡ್ರೈವ್ಸ್ 5 ಕಿಲೋಮೀಟರ್.
Ajay drives 10 kilometer from point A towards east. Alvenappa 10 kilometer. Okay. Then takes right turn, drives 5 kilometer. 5 kilometer. Okay. Turns left, drives 10 kilometer. It takes final left, drives 5 kilometer and stops. Oh. ಕನ್ನಡದಲ್ಲಿ ಕರೆಕ್ಟ್ ಇದೆಯಾ ನೋಡೋಣ. ಎ ಬಿಂದುವಿನಿಂದ ಪೂರ್ವ ದಿಕ್ಕಿನ ಕಡೆ 10 ಕಿಲೋಮೀಟರ್ ಸಾಗುತ್ತಾನೆ. 10 ಕಿಲೋಮೀಟರ್ ಆಯಿತು. ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಸಾಗುತ್ತಾನೆ. ಓಕೆ. ಆ ಬಳಿಕ ಎಡಕ್ಕೆ ಕರೆಕ್ಟ್ ಇದೆ. 10 ಕಿಲೋಮೀಟರ್ ಅಂತ ಎಡಕ್ಕೆ 10 ಕಿಲೋಮೀಟರ್. ಓಕೆ. ಸಾಗುತ್ತೆ. ನಂತರ ಮತ್ತೊಮ್ಮೆ ಎಡಕ್ಕೆ ಅಂದರೆ ಇದು 5 ಕಿಲೋಮೀಟರ್. ಓಕೆ, ಇಷ್ಟು 5 ಕಿಲೋಮೀಟರ್. ಓಕೆನಾ. ನೆಕ್ಸ್ಟ್ ಈಗ ಸಾಗಿದ ನಂತರ ಪಿ ಬಿಂದುವಿನಲ್ಲಿ ನಿಲ್ಲುತ್ತಾನೆ. ಇಲ್ಲಿ ನಿಲ್ತಾನೆ. ಎ ಬಿಂದುವನ್ನು ತಲುಪಲು ಅವನು ಯಾವ ದಿಕ್ಕಿನಲ್ಲಿ ಹಾಗೂ ಎಷ್ಟು ಕಡಿಮೆ ದೂರ ಪ್ರಯಾಣಿಸಬೇಕು. ಓಕೆನಾ. ಸೊ ಇದು ಎ. ಹಾಗಾದ್ರೆ ಅವನು ಏನು ಮಾಡಬೇಕು? 20 ಇದೂ ಸಮೇತ 10 ಅಲ್ವೇನಪ್ಪ. ಸೊ 10 + 10 ಎಷ್ಟಾಯಿತು? 20 ಕಿಲೋಮೀಟರ್ ಆಯಿತು. 20 ಕಿಲೋಮೀಟರ್ ಯಾವ ಕಡೆ ಹೋಗ್ಬೇಕು ಅವನು? ಯಾವ ಕಡೆ ಹೋಗ್ಬೇಕು? ವೆಸ್ಟ್ ಸೈಡ್ಗೆ ಹೋಗ್ಬೇಕು. ಕ್ಲಿಯರ್? ಯಾವ ಕಡೆ ಹೋಗ್ಬೇಕು ಅವನು? ವೆಸ್ಟ್ 20 ಕಿಲೋಮೀಟರ್. ಓಕೆನಾ. ಸೊ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟೆ. ಲೆಫ್ಟ್ನ ರೈಟ್ ತಗೊಂಡ್ವಿ. ಸೊ ಆನ್ಸರ್ ರಾಂಗ್ ಆಯಿತು. ಇದು ಕರೆಕ್ಟ್ ಇದೆ. ಕ್ಲಿಯರಾ? ರೈಟ್. ನೆಕ್ಸ್ಟ್ ನೋಡಿ, how many such odd digits are there, each of which is immediately preceded by perfect square digit and also immediately followed by prime digit. Note 1 is also perfect square ಅಂತ ಕೇಳಿದರೆ. ಓಕೆನಾ. ಪರಿಪೂರ್ಣ ವರ್ಗ ಸಂಖ್ಯೆಯಿಂದ ತಕ್ಷಣ ಮುಂಚಿತವಾಗಿಯೂ ಹಾಗೂ ಅವಿಭಾಜ್ಯ ಸಂಖ್ಯೆಯಿಂದ ತಕ್ಷಣ ನಂತರವಾಗಿಯೂ ಇರುವ ಬೆಸ ಸಂಖ್ಯೆಗಳು ಎಷ್ಟು ಅಂತ ಕೇಳಿದರು. ಓಕೆನಾ. ಅಂದರೆ ಇಲ್ಲಿ ನೋಡಿ, ಆಡ್ ಡಿಜಿಟ್ ಅಂದರೆ ಆಡ್ ನಂಬರ್, ಮಿಡಲಲ್ಲಿ ಆಡ್ ಇರಬೇಕು, ಪ್ರಿಸಿಡೆಡ್ ಆಗಿರಬೇಕು, ಪರ್ಫೆಕ್ಟ್ ಸ್ಕ್ವೇರ್ ಇರಬೇಕು. ಪರ್ಫೆಕ್ಟ್ ಸ್ಕ್ವೇರ್ ಇರಬೇಕು. ಆಮೇಲೆ ಏನಾಗಿರಬೇಕು? ಪ್ರೈಮ್ ನಂಬರ್ ಇರಬೇಕು. ಆ ಥರ ಎಷ್ಟು ಸೆಟ್ಸ್ ಇದ್ದಾವೆ? ಕ್ಲಿಯರ್? ಸೊ ಒಂದು ಏನಂತ ಹೇಳಿದ್ದಾರೆ ಅವರು? ಪರ್ಫೆಕ್ಟ್ ಸ್ಕ್ವೇರ್. ಓಕೆನಾ. ಇದು 1 ಆಯಿತು, ಇದು ಆಡ್ ನಂಬರ್ ಆಯಿತು, ಇದು ಇವನ್ ನಂಬರ್ ಆಯಿತು. ಒಂದು ಸೆಟ್ ಮುಗೀತು. ನೆಕ್ಸ್ಟು ಈಗ ಏನು ಮಾಡಬೇಕು ಅಂದ್ರೆ ನಾವು ಪರ್ಫೆಕ್ಟ್ ಸ್ಕ್ವೇರ್ನ ಮಾತ್ರ ಹುಡುಕಿ. 4 ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ? 4 ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಒಂದು ಆಡ್ ನಂಬರ್ ಇದೆ, ಒಂದು ಪ್ರೈಮ್ ನಂಬರ್ ಇದೆ. 2 ಸೆಟ್ ಆಯಿತು. ನೆಕ್ಸ್ಟು ಪರ್ಫೆಕ್ಟ್ ಸ್ಕ್ವೇರ್ನ ಮಾತ್ರ ಹುಡುಕಿ. 4, 1, 6 ಇಲ್ಲ. ನಮ್ಗೇನು ಬರಬೇಕು? ಪ್ರೈಮ್ ನಂಬರ್ ಬರಬೇಕು. ನೋಡಿ, ಆಡ್ ನಂಬರು, ಪರ್ಫೆಕ್ಟ್ ಸ್ಕ್ವೇರು ಮತ್ತು ಪ್ರೈಮ್ ನಂಬರ್ 3 ಆಯಿತು. ನೆಕ್ಸ್ಟು 4 ಸ್ಕ್ವೇರೇ, ಬಟ್ ಇಲ್ಲೇನಿದೆ? ಇವನ್ ನಂಬರ್ ಇದೆ. ಸೊ ಎಷ್ಟು ಸೆಟ್ಟು? 1, 2, 3 3 ಸೆಟ್ ಅಲ್ವಾ? ಹಾಗಾದ್ರೆ ಆನ್ಸರ್ ಏನು? ಕ್ಲಿಯರ್? ನೆಕ್ಸ್ಟ್ ಅದೇ ಥರ ಈ ಥರ ಒಂದಿದೆ. ಕ್ವಶನ್ ಮಾರ್ಕಲ್ಲಿ ಏನು ಬರುತ್ತೆ? YIS. ವೈ ಅಂದ್ರೇನಪ್ಪ? 25, ಡಬ್ಲ್ಯೂ ಅಂದರೆ 22, 21, 19. ಏನು ಬರಬೇಕು? ಕ್ಯೂ ಬರಬೇಕು. ಅಂದರೆ 17. ಓ, ಎಲ್ಲನೂ ಕ್ಯೂ ಇದೆ. ಸೊ ಸೆಕೆಂಡ್ ಡಿಜಿಟ್ ನೋಡಿಬಿಟ್ರೆ ಸಾಕು, ಎಕ್ಸ ಡಬ್ಲ್ಯೂನೋ ಕ್ಯೂವ ಸಿನ ಅಂತ ಆನ್ಸರ್ ಬಂದ್ಬಿಡುತ್ತಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಐ ಅಂದರೆ 9, ಕೆ ಅಂದರೆ 11, ಎಮ್ ಅಂದರೆ 13, ಓ ಅಂದರೆ 15, +2 ಆಗಿದೆ, ಮತ್ತು 17 ಬರಬೇಕು. 17 ಅಂದ್ರೇನು? ಕ್ಯೂ. ಎಲ್ಲನೂ ಮುಗೀತು, ಒಂದೇ ಆಪ್ಷನ್. ಕ್ಲಿಯರ್? ನೆಕ್ಸ್ಟ್, ಹೌ ಮೆನಿ ಸಚ್ ಈವನ್ ನಂಬರ್ಸ್ ಆರ್ ದೇರ್, ಈಚ್ ಆಫ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಅನ್ ಆಡ್ ನಂಬರ್ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಅನ್ ಆಡ್ ನಂಬರ್ ಅಂತ ಕೇಳಿದ್ರು. ಓಕೆನಾ. ಸೊ ಸೆಂಟ್ರಲ್ಲಿ ಈವನ್ ನಂಬರ್ ಬರಬೇಕು, ಪ್ರಿಸಿಡೆಡ್ ಏನು ಬರಬೇಕು? ಆಡ್ ನಂಬರು, ಆದ್ಮೇಲೂ ಆಡ್ ನಂಬರ್ ಬರಬೇಕು. ಅಂದರೆ ಬೆಸ್ ಸಂಖ್ಯೆ. ಸೆಂಟ್ರಲ್ ಇವನ್ ನಂಬರ್ ಬರಬೇಕು, ಸಮ ಸಂಖ್ಯೆ. ಅರ್ಥ ನೋಡ. ನಾವು ಏನು ಮಾಡೋಣ? ಸಮ ಸಂಖ್ಯೆಗೆ ಮಾತ್ರ ಟಾರ್ಗೆಟ್ ಮಾಡಿ. 6 ಇದೆ ಇದು. ಸೊ ಆಡ್ ನಂಬರೇ, ಇದು ಆಡಲ್ಲ. 4 ಇದೆ, ಇದು ಆಡ್ ನಂಬರ್ ಅಲ್ಲ. ಇದು ಇವನ್ ನಂಬರ್, ಆಡ್ ನಂಬರ್ ಒಂದು ಸೆಟ್ ಆಯಿತು. ಇದು ಇವನ್ ನಂಬರು, ಆಡ್ ನಂಬರು 2 ಸೆಟ್ ಆಯಿತು.
ಎರಡನಾ? ಇವ ನಂಬರ್ ನೋಡ್ಕೊಂಬರೋಣ. ಇವ ನಂಬರ್ ಇದು ಆಡು ಇಲ್ಲ. ಇವನ್ ನಂಬರು ಇದು ಇವನ್ ನಂಬರು. ಇಲ್ಲಿದೆ ನೋಡಿ, 2 ಇವನ್ ನಂಬರು, 1 ಆಡ್ ನಂಬರು, 5 ಆಡ್ ನಂಬರ್. ಸೊ ಎಷ್ಟು ಸೆಟ್ಟು? 3 ಸೆಟ್ಟು ಅಲ್ವಾ? ಆನ್ಸರ್ ಏನು? 3. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇದು HW ಮಾಡಿ, ಇದೊಂದು ಕ್ವಶನ್ HW ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ? ನೆಕ್ಸ್ಟ್ ನೋಡಿ, ಬ್ಲಡ್ ರಿಲೇಷನ್ ಕ್ವಶನ್ ಓದ್ಬೇಡಿ, ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ ನನ್ನ ಪ್ರಕಾರ, ನಾವು ಮಾಡೋ ಪ್ರಕಾರ, ಓಕೆನಾ? ನೋಡಿ, ಎಸ್ ಯಾಶ್ ಅಂತ ಇದೆ. ಎಸ್ ಯಾಶ್ ಅಂದ್ರೆ ಏನಪ್ಪ? ಬ್ರದರ್ ಆಫ್ ಕ್ಯೂ ಅಲ್ವಾ? ಬ್ರದರ್ ಆಫ್ ಕ್ಯೂ ಅಂದರೆ ಇಲ್ಲಿ ಡಿ ಇದೆ, ಇಲ್ಲಿ ಡಿ ಬರ್ಕೊಳ್ಳಿ, ಬ್ರದರ್ ಆಫ್ ಡಿ. ನೆಕ್ಸ್ಟು ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಅಂದರೆ ಏನು? ಹಸ್ಬೆಂಡ್. ಸೊ ಹಸ್ಬೆಂಡ್. ಇಲ್ಲಿ ಏನಿದೆ? ವಿ ಇದೆ, ಸೊ ಹಸ್ಬೆಂಡ್ ಆಫ್ ವಿ. ಕ್ಲಿಯರ್? ಅಂದರೆ ಇವರು ಲೇಡಿ, ಓಕೆನಾ? ನೆಕ್ಸ್ಟು ಅಂಡ್ ಇದೆ ಸಿಂಬಲ್ಲು. ಅಂಡ್ ಅಂದರೆ ಇಲ್ಲಿ ಮದರ್, ಓಕೆನಾ? ಮದರ್ ಆಫ್ ಕ್ಯೂ, ಇಲ್ಲೇನು? ಮದರ್ ಆಫ್ ಐ ಅಷ್ಟೇ. ನೆಕ್ಸ್ಟು ಪರ್ಸೆಂಟೇಜ್ ಸಿಂಬಲ್ ಇದೆ, ಇಲ್ಲಿ ಪರ್ಸೆಂಟೇಜ್ ಅಂದ್ರೇನು? ಸಿಸ್ಟರ್ ಆಫ್ ಕ್ಯೂ ಅಂದರೆ ಇಲ್ಲಿ ಎಮ್ ಇದೆ, ಸೊ ಸಿಸ್ಟರ್ ಆಫ್ ಎಮ್. ಕ್ಲಿಯರ್? ಸೊ ಇವರು ಲೇಡಿ. ಹಾಗಾದರೆ ಎಸ್ಗೆ ಎಮ್ನೊಂದಿಗೆ ಇರುವ ಸಂಬಂಧ ಯಾವುದು? ಎಸ್ಗೆ ಎಮ್ ಒಂದಿಗೆ ಇರುವ ಸಂಬಂಧ ಏನು? ಓಕೆನಾ? ಇವರು ಫಾದರ್ ಆದರು, ಫಾದರ್ಸ್ ಬ್ರದರ್ ಆದರು ಅಲ್ವಾ? ಸೊ ಇದು ಅಮ್ಮ ಆದರು, ಅಮ್ಮ ಅವರು ಹಸ್ಬೆಂಡ್, ಇದು ಹಸ್ಬೆಂಡ್ನ ಬ್ರದರ್ ಅಂದರೆ ಫಾದರ್ಸ್ನ ಬ್ರದರ್ ಇದೆಯಾ? ತಂದೆಯ ಸಹೋದರ ಇದೆ. ಕ್ಲಿಯರ್? ಇಷ್ಟು ಡೈರೆಕ್ಟ್ ನೀವು ಹಿಂಗೆ ಬಂದರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ, ಓಕೆನಾ? ಓದ್ಕೊಂಡು ಆಮೇಲೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ನೋಡಿ, ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಈಚ್ ಆಫ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಅನದರ್ ಸಿಂಬಲ್ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ನಂಬರ್ ಅಂತ ಕೇಳಿದ್ದಾರೆ. ಮತ್ತೊಂದು ಚಿಹ್ನೆಯಿಂದ ತಕ್ಷಣ ಮುಂಚಿತವಾಗಿದ್ದು ಹಾಗೂ ಸಂಖ್ಯೆಯಿಂದ ತಕ್ಷಣ ನಂತರವಾಗಿರುವ ಇಂತಹ ಚಿಹ್ನೆಗಳು ಎಷ್ಟು ಅಂತ ಕೇಳಿದರು, ಓಕೆನಾ? ಸಿಂಬಲ್ ಸೆಂಟರ್ ಇರಬೇಕಪ್ಪ, ಪ್ರಿಸಿಡೆಡ್ ಸಿಂಬಲ್ ಇರಬೇಕು, ಫಾಲೋ ನಂಬರ್ ಏನಿರಬೇಕು? ನಂಬರ್ ಇರಬೇಕು, ಫಾಲೋಡ್ ಏನಾಗಬೇಕು? ಆದಮೇಲೆ ನಂಬರ್ ಇರಬೇಕು. ನಾವು ಸಿಂಬಲ್ಗೆ ಹೋಗ್ಬಿಡೋಣ. 2 ಸಿಂಬಲ್ ಎಲ್ಲಿದೆ ನೋಡಿ ಫಸ್ಟು. ಇಲ್ಲಿ 2 ಸಿಂಬಲ್ ಇದೆ, ಸಿಂಬಲ್ ಆದಮೇಲೆ ಏನು ಬರಬೇಕು? ನಂಬರ್ ಬರಬೇಕು. ಇಲ್ಲ, ಸಿಂಬಲ್ ಇದೆ, ಸಿಂಬಲ್ ಆದಮೇಲೆ ನಂಬರ್ ಬಂದಿದೆ, 1 ಸಿಂಬಲ್ ಇದೆ, ನಂಬರ್ ಇದೆ, 2 ಸಿಂಬಲ್ ಇರಬೇಕು. 2 ಸಿಂಬಲ್ ಐತೆ, ಸಿಂಬಲ್ ನಂಬರ್ ಇಲ್ಲ, ಸಿಂಬಲ್ಗೆ ಸಿಂಬಲ್ ಇದೆ, ಇದು ಇಲ್ಲ, ಸಿಂಬಲ್ಗೆ ಲೆಫ್ಟ್ ಸೈಡ್ ಸಿಂಬಲ್ ಇದೆ, ಅದಾದಮೇಲೆ ನಂಬರ್ ಇದೆ. ಹಾಗಾದ್ರೆ ಆನ್ಸರ್ ಏನು? 2 ಇದಾವೆ, 2 ಸೆಟ್ಸ್. ಕ್ಲಿಯರ್? ಸಿಂಬಲ್ನ ನೋಡ್ಕೊಂಡ್ರೆ ಮುಗೀತು. ಕ್ಲಿಯರ್? ಅದೇ ಥರ ಕೆಳಗಿನ ಸಂಖ್ಯೆ ಮತ್ತು ಚಿಹ್ನೆಗಳ ಸರಣಿಗಳಿಗೆ ಗಮನಿಸಿ ಮತ್ತು ಅದರ ಆಧಾರದ ಮೇಲೆ ಪ್ರಶ್ನೆಗೆ ಉತ್ತರಿಸಿ. ಸೇಮ್ ಟೈಪ್ ಆಫ್ ಕ್ವಶನ್. ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್ ಈಚ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಅನದರ್ ನಂಬರ್ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್, ಏನ? ಸೆಂಟ್ರ್ ನಂಬರ್ ಆಗಿರಬೇಕು, ಪ್ರಿಸಿಡೆಡ್ ನಂಬರ್ ಆಗಿರಬೇಕು, ಅದಾದಮೇಲೆ ಏನಾಗಿರಬೇಕು? ಸಿಂಬಲ್ ಆಗಿರಬೇಕು. ಸೆಂಟ್ರಲ್ ನಂಬರು, ಲೆಫ್ಟ್ ಸೈಡು ನಂಬರು, ರೈಟ್ ಸೈಡ್ ಸಿಂಬಲ್, ಓಕೆನಾ? ಸೆಂಟ್ರಲ್ ನಂಬರ್ನ ಹುಡ್ಕೋಣ. 2 ನಂಬರ್ನ ಹುಡುಕಬೇಕು. ಇದು ನಂಬರ್ ಆಯಿತು, ಇದು ಸಿಂಬಲ್ ಆಯಿತು, 1 ಆಯಿತು. 2 ನಂಬರ್ ಎಲ್ಲ ಐತೆ, ಇದು ನಂಬರ್ ಆಯಿತು, ಇದು ಸಿಂಬಲ್ ಆಯಿತು, 2 ಆಯಿತು. ಇಲ್ಲ, ಇಷ್ಟೇ. ನಂಬರ್ 2 ಕಡೆ ಇರೋದು. ಸೊ ಆನ್ಸರ್ ಏನು? 2. ಓಕೆನಾ? ಇಷ್ಟು ರೀಸನಿಂಗು ಮ್ಯಾಥ್ಸ್ ಎರಡೂ. ಈ ಪ್ರಶ್ನೆ ಒಂದ್ಸಲ ನೀವು ಚೆಕ್ ಮಾಡಿ, ಓಕೆನಾ? ಈ ಪ್ರಶ್ನೆ ಒಂದ್ಸಲ ನೀವು ಚೆಕ್ ಮಾಡಿ. ಇದು ಓಕೆನಾ? ಆಲ್ಮೋಸ್ಟ್ ಕ್ವಶನ್ ರಾಂಗ್ ಇದೆಯಾ ಇಲ್ಲ ನಾವು ತಪ್ಪು ಮಾಡಿದ್ದೀವಿ ಗೊತ್ತಿಲ್ಲ, ಬಟ್ ಒಂದ್ಸಲ ನೀವು ಟ್ರೈ ಮಾಡಿ. ಒಂದು ವೇಳೆ ಇಲ್ಲಿ 5 ಆಗಿದ್ದರೆ ಅಲ್ಲಿ 16 ಆಗುತ್ತೆ ಆನ್ಸರ್. ಕ್ಲಿಯರಾ? ಸೊ ಒಂದು ವೇಳೆ ಈ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ರೂಪದಲ್ಲಿ ತಿಳಿಸಿ ಯಾವ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು, ಓಕೆನಾ? ಕ್ಲಿಯರ್? ಸೊ ನಾವು ಕಾಮನ್ ಆಗಿ ಮ್ಯಾಥ್ಸೇ ಮಾಡ್ತಾ ಇದ್ದಿದ್ದು, ಓಕೆನಾ? ಬಟ್ ಇದು ಅಂತ ಟಫೆಸ್ಟ್ ಹಾರ್ಡೆಸ್ಟ್ ಶಿಫ್ಟ್ ಅಲ್ವಾ? ಸೊ ನೋಡೋಣ ನಮ್ಮ ಹುಡುಗರಿಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ರೀಸನಿಂಗ್ ಸಮೇತ ಮಾಡಿದ್ದೀನಿ, ಓಕೆನಾ? ಸೊ ಇಷ್ಟೇನೇನಿಲ್ಲ, ಓಕೆನಾ? ಸೊ ಒಂದು ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಹಾಗೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ಶೇರ್ ಮಾಡಿ, ಓಕೆನಾ? ನಾವು ಫ್ರೀಯಾಗಿ ಇಷ್ಟು ಕಂಟೆಂಟು ನಿಮಗೆ ಗೊತ್ತು, ವೈಡಲ್ ಸಮೇತ ಕೊಡಲ್ಲ ಅಲ್ವಾ? ನೀವೇ ಹೇಳ್ತೀರ ಕಮೆಂಟ್ ರೂಪದಲ್ಲಿ, ಸರ್ ಇಲ್ಲ ಆ ಥರ ಈ ಥರ ಅಂತ. ಮತ್ತು
ಸರ್ಗೆ ಸ್ವಲ್ಪ ಸಪೋರ್ಟ್ ಮಾಡಲ್ವಾ, ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಪ್ರತಿಯೊಂದು ಎಕ್ಸಾಮ್ಗೂ ಸಮೇತ ನಾನು ಫ್ರೀಯಾಗೆ ಮಾಡಿಕೊಡ್ತೀನಿ, ತೊಂದರೆ ಇಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ NTPC ಇದೆ. ಅದಕ್ಕೆ ರೈಲ್ವೆ PYQನೇ ನಾವು ಪ್ಲ್ಯಾನ್ ಮಾಡಿದ್ವಿ ದೊಡ್ಡದಾಗಿ. ಈ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಇನ್ನೂ ನಿಮ್ಗೆ ಏನು ಬೇಕಾದರೂ ಸಮೇತ ಫ್ರೀಯಾಗೆ ಮಾಡಿಕೊಡ್ತೀವಿ, ₹1 ತಗೊಳ್ಳಲ್ಲ. ಓಕೆನಾ? 4th ಅದು ಸಪ್ರೇಟ್. ಓಕೆನಾ? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.